ಶ್ರೀ ಸಾಯಿರಾಮ್. ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಸಾರ್ಥಕ ಬದುಕಿನ ಸಾಧಕ ಎಂಬಂತಹ ಗದ್ಯ ಭಾಗವನ್ನು ನಾವು ಈ ದಿನದ ತರಗತಿಯಲ್ಲಿ ಅಧ್ಯಯನ ಮಾಡಲಿದ್ದೇವೆ. ಮಕ್ಕಳೇ, ಇಲ್ಲಿ ಸಾರ್ಥಕ ಎಂಬಂತಹ ಒಂದು ಹೆಸರು ಎಂತಹ ಒಂದು ಬದುಕನ್ನು ನಡೆಸಬೇಕು ನಾವೆಲ್ಲ ನಮ್ಮ ಸಮಾಜದಲ್ಲಿ ಎನ್ನುವಂತಹ ಒಂದು ಅರ್ಥವನ್ನು ಕಲ್ಪಿಸುತ್ತೆ. ನಾವು ಉತ್ತಮವಾಗಿರ್ತಕ್ಕಂಥ ಒಂದು ಬದುಕಿಗೆ ಪ್ರಯೋಜನವನ್ನು ನೀಡತಕ್ಕಂಥ ಒಂದು ಬದುಕನ್ನು ಸಾಧಿಸಬೇಕು. ಆಗ ಮಾತ್ರ ನಾವು ಇನ್ನೊಬ್ಬರಿಗೆ ಮತ್ತು ಸಮಾಜಕ್ಕೆ ಆದರ್ಶಪ್ರಾಯರಾಗಿ ಬದುಕೋದಕ್ಕೆ ಸಾಧ್ಯವಾಗುತ್ತೆ. ಅಂತಹ ಸಾರ್ಥಕ ಅಂದರೆ ಬದುಕಿನ ಪ್ರಯೋಜಕತ್ವವನ್ನು ಪಡೆದುಕೊಂಡಂತಹ ಹಲವಾರು ಸಾಧಕರು ಅಂದರೆ ಸಾಧನೆ ಮಾಡಿದಂಥವರು ಹಲವಾರು ನಮ್ಮ ಸಮಾಜದಲ್ಲಿ ಕಂಡು ಬರ್ತಾರೆ. ಅಂತಹ ಸಮಾಜದಲ್ಲಿ ಅಂತಹ ಸಾಧನೆ ಮಾಡಿದಂತಹ ಹಲವಾರು ಸಾಧಕರನ್ನು ನಾವು ನೋಡೋದಾದರೆ ಮಕ್ಕಳೇ, ಇಲ್ಲಿ ಈ ಚಿತ್ರಗಳಲ್ಲಿ ಅಂದರೆ ಈ ಪರದೆಯಲ್ಲಿ ಕಂಡು ಬರ್ತಕ್ಕಂಥ ಈ ಚಿತ್ರಗಳಲ್ಲಿ ಹಲವಾರು ಸಾಧಕರು ವಿಭಿನ್ನ ಕ್ಷೇತ್ರಗಳಲ್ಲಿ ವಿಭಿನ್ನ ರೀತಿಯ ತಮ್ಮ ವ್ಯಕ್ತಿತ್ವದ ಮುಖಾಂತರ ಜನರಿಗೆಲ್ಲರಿಗೂ ಕೂಡ ಪರಿಚಿತರಾಗಿರ್ತಕ್ಕಂಥವರು, ಸಮಾಜಕ್ಕೆ ಆದರ್ಶಪ್ರಾಯರಾಗಿರ್ತಕ್ಕಂಥವ್ರು. ಇವರನ್ನು ಹಲವಾರು ಜನ ಇವರಿಂದ ಪ್ರಭಾವಿತರಾಗಿ ಇವರ ಒಂದು ವ್ಯಕ್ತಿತ್ವವನ್ನು ತಾವು ಕೂಡ ಇವರ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟಂಥವರು ಕೂಡ ಹಲವರು. ನೋಡಿ, ಇಲ್ಲಿ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳಿದ್ದಾರೆ, ಸ್ವಾಮಿ ವಿವೇಕಾನಂದರವರಿದ್ದಾರೆ, ಹಾಗೆ ಸತ್ಯಸಾಯಿ ಬಾಬಾ ಅವರಿದ್ದಾರೆ, ಮತ್ತು ಮಹಾತ್ಮ ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು APJ ಅಬ್ದುಲ್ ಕಲಾಂ ಇವರೆಲ್ಲರೂ ಕೂಡ ಸಮಾಜದಲ್ಲಿ ತಮ್ಮ ಸಾಧನೆಯ ಉತ್ತುಂಗ ಸ್ಥಿತಿಯಲ್ಲಿ ಇದ್ದಂಥವರು. ಈ ಮುಖಾಂತರ ಸಮಾಜವನ್ನು ಒಂದು ಉನ್ನತ ಸ್ಥಿತಿಗೆ ಕೊಂಡೊಯ್ಯುವಂತಹ ಪ್ರಯತ್ನವನ್ನು ಕೂಡ ಮಾಡಿದಂಥವರು. ಈ ಮುಖಾಂತರ ಇತರರಿಗೆಲ್ಲರಿಗೂ ಕೂಡ ಆದರ್ಶಪ್ರಾಯವಾಗಿರ್ತಕ್ಕಂಥ ಜೀವನವನ್ನು ನಡೆಸೋದಕ್ಕೆ ಇವರು ಮಾರ್ಗದರ್ಶಕರಾಗಿದ್ದಾರೆ. ಇಂತಹ ಸಾಧಕರ ಒಂದು ಹಾದಿಯಲ್ಲೇ ಇನ್ನೂ ಕೂಡ ಕೆಲವರೇನು ತುಂಬ ಜನ ನಮಗಲ್ಲಿ ಸಿಗ್ತಾರೆ. ಇಂಥ ಸಾರ್ಥಕ ಬದುಕನ್ನು ಹೇಗೆ ಕಟ್ಕೊಳ್ತಕ್ಕಂಥದ್ದು, ಅವರ ವ್ಯಕ್ತಿತ್ವಗಳು ಹೇಗೆಲ್ಲ ಇದೆ ಅನ್ನೋದನ್ನು ನಾವು ನೋಡುವುದೇ ಆದರೆ, ಅಂತಹ ಸಾರ್ಥಕ ಬದುಕನ್ನು ನಡೆಸ್ತಕ್ಕಂಥ ಹಲವರಲ್ಲಿ ಕೆಲವರ ಪರಿಚಯವನ್ನು ಕೂಡ ನಾವು ಮಾಡ್ಕೊಳ್ಬೇಕಾಗುತ್ತೆ. ಅಂತಹ ಪರಿಚಯವನ್ನೇ ತಿಳಿಸ್ತಕ್ಕಂಥದ್ದು ಈ ಸಾರ್ಥಕ ಬದುಕಿನ ಸಾಧಕ ಎಂಬಂತಹ ಒಂದು ಗದ್ಯ ಭಾಗ. ಇಲ್ಲಿ ಗಮನಿಸಿ ಮಕ್ಕಳೇ, ಮಾನವ ಜನ್ಮದ ಸಾರ್ಥಕತೆ ಮೌಲ್ಯಯುತ ಜೀವನವನ್ನು ನಡೆಸುವುದರಿಂದ ಮಾತ್ರ ರೂಪುಗೊಳ್ಳಬಲ್ಲದು. ಮಾನವನ ಜನ್ಮ ಸಾರ್ಥಕತೆ ಎಂತಹ ಒಂದು ಜೀವನವನ್ನು ನಡೆಸಬೇಕು ಅಂತಂದರೆ, ಮೌಲ್ಯಯುತವಾಗಿರ್ತಕ್ಕಂಥ ಜೀವನವನ್ನು ನಡೆಸಿದಾಗ ಮಾತ್ರ ಮಾನವ ಜನ್ಮದ ಸಾರ್ಥಕತೆ ಅಂತಕ್ಕಂಥದ್ದು, ಮಾನವ ಜನ್ಮ ಹುಟ್ಟಿದ್ದಕ್ಕೂ ಕೂಡ ಸಾರ್ಥಕ ಆಯಿತು ಅನ್ನುವಂಥ ಪದವನ್ನು ಬಳಸ್ತೇವೆ ನಾವು. ನಡೆಸುವುದರಿಂದ ಮಾತ್ರ ರೂಪುಗೊಳ್ಳುತ್ತೆ. ಅಂದರೆ ಮೌಲ್ಯಯುತವಾಗಿರ್ತಕ್ಕಂಥ ಜೀವನವನ್ನು ಮನುಷ್ಯ ನಡೆಸಬೇಕು, ಆಗ ಮಾತ್ರ ಅವನು ಸಾರ್ಥಕವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಪ್ರತಿಯೊಬ್ಬರಿಗೂ ಸಾಧನೆಯ ಮೆಟ್ಟಿಲಿರುವ ವಿಪುಲ ಅವಕಾಶಗಳಿದ್ದರೂ ಸಾಧನೆಯನ್ನು ಸಾಧ್ಯವಾಗಿಸಿಕೊಂಡವರು ಕೆಲವರು ಮಾತ್ರ. ತುಂಬ ಜನಕ್ಕೆ ಸಾಧನೆಯನ್ನು ಮಾಡೋದಕ್ಕೆ ಹಲವಾರು ಅವಕಾಶಗಳಿರುತ್ತೆ, ಆದರೆ ಆ ಸಾಧನೆಯ ಅವಕಾಶಗಳನ್ನು ಸರಿಯಾಗಿ ಬಳಸ್ಕೊಳ್ಳೋದಿಲ್ಲ. ಕೆಲವರಿಗೆ ಆಸೆ ಆಕಾಂಕ್ಷೆಗಳಿರುತ್ತೆ, ಸಾಧನೆಯನ್ನು ಮಾಡುವಂಥ ಆಸೆ ಆಕಾಂಕ್ಷೆಗಳು, ಆದರೆ ಅವರುಗಳಿಗೆ ಅವಕಾಶ ಸಿಕ್ಕೋದಿಲ್ಲ. ಕೆಲವರಿಗೆ ಅವಕಾಶಗಳು ಸಿಗುತ್ತೆ, ಆದರೆ ಕೆಲವರಿಗೆ ಅವಕಾಶಗಳು ದೊರೆಯದೇ ಇರ್ಬೋದು. ಈ ಅವಕಾಶಗಳು ಸಿಕ್ಕಿದ್ರೂ ಕೂಡ ಸಾಧನೆಯನ್ನು ಮಾಡದಲ್ಲೇ ಇರತಕ್ಕಂಥವ್ರು ಕೂಡ ಹಲವರಿದ್ದಾರೆ. ಆದರೆ ಇಂಥ ಸಾರ್ಥಕ ಬದುಕನ್ನು ಕಟ್ಟಿಕೊಂಡು ಮೌಲ್ಯಯುತ ಜೀವನ ನಡೆಸಿದ ಮಹಾನ್ ವ್ಯಕ್ತಿಗಳ ಜೀವನದ ಪ್ರಮುಖ ಘಟನೆಗಳ ಸ್ಥೂಲ ವಿಚಾರಗಳನ್ನು ಕಲಾತ್ಮಕವಾಗಿ ದಾಖಲಿಸುವುದೇ ವ್ಯಕ್ತಿಚಿತ್ರ. ಇಂದು ಆತ್ಮಕಥನ ಜೀವನ ಚರಿತ್ರೆಗಳಂತೆ ವ್ಯಕ್ತಿಚಿತ್ರವೂ ಸಹ ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖ ಸ್ಥಾನ ಪಡೆದುಕೊಂಡಿದೆ. ಇಲ್ಲಿ ಗಮನಿಸಿ ಮಕ್ಕಳೇ, ಇಂತಹ ಅವಕಾಶಗಳನ್ನು ಬಳಸಿಕೊಂಡು ಸಾರ್ಥಕಯುತವಾಗಿರ್ತಕ್ಕಂಥ ಜೀವನವನ್ನು ನಡೆಸಿದಂಥವರು ಕೆಲವರು ಮಾತ್ರ. ಇಂತಹ ಕೆಲವರ ಒಂದು ಸಾರ್ಥಕ ಬದುಕನ್ನು ಅವರು ಕಟ್ಟಿಕೊಂಡಂಥ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥ ಮೌಲ್ಯಯುತವಾದ ಜೀವನ ನಡೆಸಿದ ಮಹಾನ್ ವ್ಯಕ್ತಿಗಳ ಒಂದು ಜೀವನದ ಪ್ರಮುಖ ಘಟನೆಗಳನ್ನು ಅವರ ಒಂದು ಜೀವನದ ಪ್ರಮುಖ ಘಟನೆಗಳನ್ನು ಮತ್ತು ಅವರ ಸ್ಥೂಲ ವಿಚಾರಗಳನ್ನು ಕಲಾತ್ಮಕವಾಗಿ ದಾಖಲಿಸುವುದೇ ಯಾವುದು? ವ್ಯಕ್ತಿಚಿತ್ರ ಅಂತಕ್ಕಂಥದ್ದನ್ನ ನಾವು ಹೇಳ್ತೇವೆ. ವ್ಯಕ್ತಿಚಿತ್ರ ಕಲಾತ್ಮಕವಾಗಿ ದಾಖಲಿಸ್ತಕ್ಕಂಥದ್ದು ಯಾವುದು? ವ್ಯಕ್ತಿಚಿತ್ರ. ನೋಡಿ,
ಆತ್ಮಕಥನ ಮತ್ತು ಜೀವನ ಚರಿತ್ರೆಗಳಂತೆ ವ್ಯಕ್ತಿ ಚಿತ್ರವು ಕೂಡ ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದುಕೊಂಡಿದೆ. ಕನ್ನಡ ಸಾಹಿತ್ಯದ ಹಲವಾರು ರೀತಿಯ ಪ್ರಕಾರಗಳಿದೆ. ಅದರಲ್ಲಿ ಜೀವನ ಚರಿತ್ರೆ ಮತ್ತು ಮತ್ತು ಆತ್ಮಕಥನ ಹಾಗೂ ವ್ಯಕ್ತಿ ಚಿತ್ರಗಳು ಕೂಡ ಹೌದು. ಜೀವನ ಚರಿತ್ರೆ ಅಂದ್ರೇನು? ಇನ್ನೊಬ್ಬರು ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ನಡೆಸಿರ್ತಾರೆ. ಅವರ ಸಂಪೂರ್ಣವಾಗಿರ್ತಕ್ಕಂಥ ಬದುಕಿನ ಸಂಪೂರ್ಣವಾಗಿರ್ತಕ್ಕಂಥ ಚಿತ್ರಣವನ್ನು ಸಾಹಿತ್ಯದ ಮೂಲಕ ಕಟ್ಟಿಕೊಡ್ತಕ್ಕಂಥದ್ದು ಜೀವನ ಚರಿತ್ರೆ. ಇನ್ನೊಬ್ಬರ ಬದುಕಿನ ಜೀವನವನ್ನು ತಾನು ಕಟ್ಟಿಕೊಡ್ತಕ್ಕಂಥದ್ದೇನು? ಜೀವನ ಚರಿತ್ರೆ. ನನ್ನ ಬದುಕನ್ನು, ನನ್ನ ಸಾರ್ಥಕ ಬದುಕನ್ನು ನಾನೇ ಸ್ವತಃ ಸಾಹಿತ್ಯದ ಮುಖಾಂತರ ಕಟ್ಟಿಕೊಳ್ಳೋದಕ್ಕೆ ಏನಂತ ಹೇಳ್ತೀವಿ ನಾವು? ಆತ್ಮಕಥನ ಅಂತ ಹೇಳ್ತೀವಿ. ಹಾಗಾದರೆ ವ್ಯಕ್ತಿ ಚಿತ್ರ ಅಂದ್ರೇನು? ನೋಡಿ, ಇನ್ನೊಬ್ಬರು ಸಾಧನೆಯನ್ನು ಮಾಡಿರ್ತಾರೆ. ಅಂಥ ಸಾಧಕರನ್ನು, ಅವರಲ್ಲಿರ್ತಕ್ಕಂಥ ಸಾಧನೆಯ ಒಂದು ವಿಚಾರಗಳನ್ನು, ಅವರ ಮೌಲ್ಯಯುತವಾದ ಜೀವನವನ್ನು ಏನು ಮಾಡ್ತೀವಿ? ಕೆಲವೊಂದು ಅವರ ಜೀವನದ ಪ್ರಮುಖ ಘಟನೆಗಳನ್ನು, ಕೆಲವೊಂದು ಘಟನೆಗಳನ್ನು ಮಾತ್ರ ನೆನಪಿಸಿಕೊಳ್ತಕ್ಕಂಥದ್ದು. ಅಂಥ ಘಟನೆಗಳ ಸ್ಥೂಲ ವಿಚಾರಗಳನ್ನು ಕಲಾತ್ಮಕವಾಗಿ ದಾಖಲಿಸ್ತಕ್ಕಂಥದ್ದೇನು? ವ್ಯಕ್ತಿ ಚಿತ್ರ. ಅಂತಹ ವ್ಯಕ್ತಿ ಚಿತ್ರವೇ ಈ ಸಾರ್ಥಕ ಬದುಕಿನ ಸಾಧಕದಲ್ಲಿ ಒಬ್ಬರ ಬಗ್ಗೆ ಪರಿಚಯ ಮಾಡ್ತೇವೆ. ಅಧಿಕಾರ ಎಂಬುದು ಮನುಷ್ಯನ ವ್ಯಕ್ತಿತ್ವದ ಸತ್ವ ಪರೀಕ್ಷೆ ಅಂತ ಹೇಳ್ತಾರೆ. ಅಧಿಕಾರ ಅಂತಕ್ಕಂಥದ್ದು ಮನುಷ್ಯ ಯಾವ ರೀತಿ ಇರ್ತಾನೆ, ಅವನಿಗೆ ಅಹಂಕಾರ ಬರುತ್ತೋ, ಇಲ್ಲ ಆ ಅಧಿಕಾರವನ್ನು ಬಳಸ್ಕೊಂಡು ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ನಡೆಸ್ತಾನೋ, ಇಂತಹ ಒಂದು ವಿಚಾರಗಳು ಮನುಷ್ಯನ ವ್ಯಕ್ತಿತ್ವವಾದ ಸತ್ವ ಪರೀಕ್ಷೆ ನಡೆಸೋದಕ್ಕೆ ಸಾಕ್ಷಿ ಆಗುತ್ತೆ ಇದು ಅಧಿಕಾರ ಅಂತಕ್ಕಂಥದ್ದು. ಆದರೆ ಲೌಕಿಕ ಆಸೆ ಆಮಿಷಗಳಿಗೆ ಒಳಗಾಗದ ವ್ಯಕ್ತಿ ಅಂದರೆ, ಪ್ರಸ್ತುತವಾಗಿರ್ತಕ್ಕಂಥ ಲೋಕ ಇದೆ. ಈ ಲೋಕದ ಒಳಗಡೆ ಹಲವಾರು ರೀತಿಯ ವಿಚಾರಗಳು ಕಂಡು ಬರ್ತದೆ. ಇಂತಹ ಲೌಕಿಕ ಆಸೆ ಆಕಾಂಕ್ಷೆಗಳಿಗೆ ಮಾನವ ಒಳಪಡಬಾರದು. ಒಳಗಾಗದೆ ವ್ಯಕ್ತಿ ಆದರ್ಶ ವ್ಯಕ್ತಿತ್ವ ಹೊಂದಬಲ್ಲ. ಒಳಗಾಗದ ಈ ಲೌಕಿಕ ಆಸೆ ಆಮಿಷಗಳಿಗೆ ಒಳಗಾಗದ ವ್ಯಕ್ತಿ ಮಾತ್ರ ಆದರ್ಶ ವ್ಯಕ್ತಿತ್ವವನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಎನ್ನುವ ಮಾತಿಗನುಗುಣವಾಗಿ ಕನ್ನಡ ಸಾಹಿತ್ಯದಲ್ಲಿ ಅಪ್ರತಿಮ ಧೀಮಂತರಾಗಿ ಬೆಳೆದವರು ಡಿ.ವಿ.ಜಿ. ಅವರು. ಯಾರು? ಯಾವುದೇ ಲೌಕಿಕ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗದೆ, ಯಾವುದೇ ಅಧಿಕಾರದ ಆಸೆಗೆ ಒಳಪಡದೆ, ಆ ಮುಖಾಂತರ ಏನು ಮಾಡ್ತಾರೆ? ಕನ್ನಡ ಸಾಹಿತ್ಯದಲ್ಲಿ ಅಪ್ರತಿಮ ಧೀಮಂತರಾಗಿ ಬೆಳೆದಂಥವರು. ಧೀಮಂತ ಅಂದರೆ ಮಹಾನ್ ವ್ಯಕ್ತಿಯಾಗಿ ಬೆಳೆದಂಥವರು ಯಾರು? ಡಿ.ವಿ. ಗುಂಡಪ್ಪನವರು. ಸಾಹಿತಿಯಾಗಿ, ಪತ್ರಕರ್ತರಾಗಿ, ಸಂಪಾದಕರಾಗಿ ಮತ್ತು ರಾಜಕಾರಣಿಯಾಗಿದ್ದರೂ ಸಹ ಬದುಕಿನ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಜೀವನವನ್ನು ಸಾರ್ಥಕಗೊಳಿಸಿಕೊಂಡ ಮಹಾನ್ ಸಾಧಕನ ಆದರ್ಶ ಬದುಕಿನ ಚಿತ್ರಣವನ್ನು ಪ್ರಕೃತ ಗದ್ಯ ಭಾಗದಲ್ಲಿ ಚಿತ್ರಿಸಲಾಗಿದೆ. ಈ ಸಾರ್ಥಕ ಬದುಕಿನ ಸಾಧಕ ಎಂಬಂತಹ ಒಂದು ಗದ್ಯದಲ್ಲಿ ಈ ಗದ್ಯ ಯಾವ ಪ್ರಕಾರಕ್ಕೊಳಪಡುತ್ತೆ? ಸಾಹಿತ್ಯದ ವ್ಯಕ್ತಿ ಚಿತ್ರ ಎಂಬಂತಹ ಪ್ರಕಾರಕ್ಕೊಳಪಡುತ್ತೆ. ಯಾರ ವ್ಯಕ್ತಿ ಚಿತ್ರಣವನ್ನು ಈ ಗದ್ಯ ಭಾಗ ಒಳಗೊಂಡಿದೆ ಅಂದರೆ, ಕನ್ನಡ ಸಾಹಿತ್ಯದ ಧೀಮಂತ ನಾಯಕನಾಗಿ ಬೆಳೆದಂಥವರು, ಧೀಮಂತ ಸಾಹಿತಿಯಾಗಿ ಬೆಳೆದಂಥವ್ರು ಯಾರು? ಡಿ.ವಿ.ಜಿ. ಅವರು. ಈ ಡಿ.ವಿ.ಜಿ. ಅವರ ಬದುಕಿನ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಜೀವನವನ್ನು ನಡೆಸ್ತಾರೆ, ಜೀವನವನ್ನು ಸಾರ್ಥಕಗೊಳಿಸ್ಕೊಳ್ತಾರೆ ಈ ಡಿ.ವಿ.ಜಿ. ಅವರು. ಅವರ ಒಂದು ಬದುಕಿನ ಚಿತ್ರಣವನ್ನು ಪ್ರಕೃತ ಗದ್ಯ ಭಾಗದಲ್ಲಿ ಕಾಣ್ತೇವೆ. ಮಕ್ಕಳೇ, ಈ ಗದ್ಯ ಭಾಗದಲ್ಲಿ ಏನೆಲ್ಲ ವಿಚಾರಗಳನ್ನು ಕಲಿತೀವಿ ಅವುಗಳನ್ನು ನಾನು ಕೆಲವೊಂದು ವಿಂಗಡಣೆ ಮಾಡ್ಕೊಂಡಿದ್ದೀನಿ. ಇಂಥ ವಿಚಾರಗಳನ್ನು ನಾವು ಕಲಿತೀವಿ ಅಂತೇಳಿ. ನೋಡಿ, ಲೇಖಕರ ಪರಿಚಯ ಇದೆ. ಅಂದರೆ ಈ ವ್ಯಕ್ತಿ ಚಿತ್ರವನ್ನು ಮಾಡಿದಂಥವ್ರು ಯಾರು, ಈ ವ್ಯಕ್ತಿ ಚಿತ್ರವನ್ನು ರಚನೆ ಮಾಡಿದಂಥವ್ರು ಯಾರು ಎನ್ನುವಂಥ ಲೇಖಕರ ಪರಿಚಯ ನೋಡ್ತೇವೆ. ಹಾಗೆ ಅದರ ಆಶಯ ಭಾವವನ್ನು ನೋಡ್ತೇವೆ. ಮತ್ತು ಡಿ.ವಿ.ಜಿ. ಮತ್ತು ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರ ನಡುವಿನ ಸ್ನೇಹ, ಡಿ.ವಿ. ಗುಂಡಪ್ಪನವರು ಮತ್ತು ಮಿರ್ಜಾ ಇಸ್ಮಾಯಿಲ್ ಅವರ ನಡುವೆ ಇದ್ದಂತಹ ಸ್ನೇಹವನ್ನು ನೋಡ್ತೇವೆ. ಡಿ.ವಿ.ಜಿ. ಅವರ ಸತ್ವಶಾಲಿ ವ್ಯಕ್ತಿತ್ವವನ್ನು ನೋಡ್ತೇವೆ. ಡಿ.ವಿ.ಜಿ. ಅವರ ಬಾಲ್ಯ ಹಾಗೂ ಅವರ ಮೇಲೆ ಪ್ರಭಾವ ಬೀರಿದ ವ್ಯಕ್ತಿಗಳ ಬಗ್ಗೆ ಗಮನಿಸ್ತೇವೆ. ಡಿ.ವಿ.ಜಿ. ಮತ್ತು ವಿಶ್ವೇಶ್ವರಯ್ಯ ಅವರ ನಡುವೆ ಸಂಭಾವನೆಯ ವಿಚಾರವಾಗಿ ನಡೆದಂತಹ ಸಂಭಾಷಣೆಯನ್ನು ಕಾಣ್ತೇವೆ. ಡಿ.ವಿ.ಜಿ. ಅವರ ಶ್ರೀಮತಿ ಅವರು ತಮ್ಮ ಬಂಧುಗಳ ಮನೆಯ ಉತ್ಸವಕ್ಕೆ ಹೋಗದೇ ಇರುವುದಕ್ಕೆ ಕಾರಣವನ್ನು ನೋಡ್ತೇವೆ. ಡಿ.ವಿ.ಜಿ. ಅವರು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಯ ಬಗ್ಗೆ ವಿಚಾರಣೆ ಮಾಡ್ತೇವೆ. ಮತ್ತು ಪಠ್ಯಭಾಗದಲ್ಲಿರುವ ಡಿ.ವಿ.ಜಿ. ಅವರ ಪದ್ಯ ರಚನೆಗಳ ಅರ್ಥವನ್ನು ನಾವು ನೋಡ್ತೇವೆ. ಈ ಎಲ್ಲ ವಿಚಾರಗಳನ್ನು ನಾವು ಈ ಸಾರ್ಥಕ ಬದುಕಿನ ಸಾಧಕ ಎಂಬಂಥ ಗದ್ಯ ಭಾಗದಲ್ಲಿ ನೋಡ್ತೇವೆ. ಆದರೆ ಇಂದಿನ ತರಗತಿಯಲ್ಲಿ ನಾನು ಲೇಖಕರ ಪರಿಚಯ, ಆಶಯ ಭಾವ, ಡಿ.ವಿ.ಜಿ. ಮತ್ತು ಮಿರ್ಜಾ ಇಸ್ಮಾಯಿಲ್ ಅವರ ನಡುವೆ ಇರತಕ್ಕಂಥ ಸ್ನೇಹ, ಡಿ.ವಿ.ಜಿ. ಅವರ ಸತ್ವಶಾಲಿ ವ್ಯಕ್ತಿತ್ವ, ಡಿ.ವಿ.ಜಿ. ಅವರ ಬಾಲ್ಯ ಆಗುವವರ ಮೇಲೆ ಪ್ರಭಾವ ಬೀರಿದ ವ್ಯಕ್ತಿಗಳು, ಡಿ.ವಿ.ಜಿ. ಮತ್ತು ವಿಶ್ವೇಶ್ವರಯ್ಯ ಅವರ ನಡುವೆ ಸಂಭಾವನೆ ಬಗ್ಗೆ
ನಡೆದಂತಹ ಸಂಭಾಷಣೆ ಇಲ್ಲಿಯ ಬಗ್ಗೆ ನಾನು ಈ ದಿನ ತರಗತಿಯಲ್ಲಿ ನಿಮ್ಮ ಮುಂದೆ ಚರ್ಚಿಸಲಿದ್ದೇನೆ. ಈ ಸಾರ್ಥಕ ಬದುಕಿನ ಸಾಧಕ ಅಂತಕ್ಕಂಥ ಒಂದು ವ್ಯಕ್ತಿ ಚಿತ್ರಣವನ್ನು ಯಾವುದು ಡಿ ವಿ ಗುಂಡಪ್ಪನವರ ವ್ಯಕ್ತಿ ಚಿತ್ರವನ್ನು ಚಿತ್ರಿಸಿದಂಥವರು ಯಾರು? ಪ್ರೊಫೆಸರ್ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರವರು ಇವರು ಎಲ್ಲಿ ಜನಿಸ್ತಾರೆ ಅಂತಂದರೆ 29/10/1936 ಶಿವಮೊಗ್ಗದಲ್ಲಿ ಜನಿಸಿದರು. 29/10/1936 ಶಿವಮೊಗ್ಗ ಜಿಲ್ಲೆಯಲ್ಲಿ ಜನಿಸಿದರು. ತಂದೆ ಶಿವರಾಮ ಭಟ್ಟ, ತಾಯಿ ಮೂಕಾಂಬಿಕೆ. ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ, ನಿರ್ದೇಶಕರಾಗಿ, ಆರ್ಟ್ಸ್ ಫ್ಯಾಕಲ್ಟಿಯ ಡೀನ್ ಆಗಿ ದುಡಿದಿದ್ದಾರೆ. ಬೆಂಗಳೂರಿನಲ್ಲಿ ಕನ್ನಡ ಅಧ್ಯಯನ ಕೇಂದ್ರ ಅಂತಕ್ಕಂಥ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಕೇಂದ್ರ ಇದೆ. ಅಲ್ಲಿ ಪ್ರಾಧ್ಯಾಪಕರಾಗಿ ಅಂದರೆ ಪ್ರೊಫೆಸರ್ ಆಗಿ ಮತ್ತು ಡೈರೆಕ್ಟರ್ ಅಂತ ಹೇಳ್ತೀವಿ, ಯೂನಿವರ್ಸಿಟಿಯ ಒಂದು ಇದರಲ್ಲಿ ಡೈರೆಕ್ಟರ್ ಅಂತ ಕರಿತೀವಿ, ಅವರು ನಿರ್ದೇಶಕರಾಗಿ ಮತ್ತು ಆರ್ಟ್ಸ್ ಫ್ಯಾಕಲ್ಟಿಯ ಡೀನ್ ಆಗಿ, ಆರ್ಟ್ಸ್ ಅಂದರೆ ಕಲಾ ಒಂದು ವಿಭಾಗದ ಡೀನ್ ಆಗಿಯೂ ಕೂಡ ಇವರು ದುಡಿದಿದ್ದಾರೆ. ಅಂದರೆ ಉನ್ನತವಾಗಿರ್ತಕ್ಕಂಥ ಸ್ಥಾನದಲ್ಲಿದ್ದಂಥವರು ವಿಶ್ವವಿದ್ಯಾಲಯದ ಒಂದು ಉನ್ನತ ಶಿಕ್ಷಣದ ಮಟ್ಟದಲ್ಲಿ. ಇವರ ಶ್ರೇಷ್ಠ ಸಾಹಿತಿ, ಪ್ರೌಢ ವಿಮರ್ಶಕ, ಜನಪ್ರಿಯ ಭಾವಗೀತಕಾರ, ಸಮರ್ಥ ಅನುವಾದಕ, ವಿದ್ವಾಂಸ ಮತ್ತು ವಾಗ್ಮಿ. ವಾಗ್ಮಿ ಅಂತಂದರೆ ಮಾತುಗಾರ ಅಂತ. ಇಂತಹ ಕಲಾತ್ಮಕವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ದುಡಿದಂಥವರು ಯಾರು? ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು. ಮತ್ತು ಇವರ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳನ್ನು ಗಮನಿಸೋದಾದ್ರೆ ಮಕ್ಕಳೇ, ಇವರು ಕವನ ಸಂಕಲನಗಳನ್ನ ರಚನೆ ಮಾಡ್ತಾರೆ. ವೃತ್ತ, ಚಿತ್ರಕೂಟ, ಸುಳಿ ಎಂಬಂತಹ ಚಿತ್ರಕೂಟ, ವೃತ್ತ, ಸುಳಿ ಎಂಬಂತಹ ಕವನ ಸಂಕಲನ ರಚನೆ ಮಾಡ್ತಾರೆ. ಮತ್ತು ಇವರ ಪ್ರಸಿದ್ಧ ಧ್ವನಿಸುರುಳಿಗಳು ಅಂತಂದರೆ ಹಾಡಿನ ಒಂದು ಕೃತಿಗಳು ಯಾವುವು ಅಂದರೆ ದೀಪಿಕಾ, ಭಾವಸಂಗಮ, ಬಂದೇ ಬರ್ತವ ಅಂತಕ್ಕಂಥದ್ದು. ಹಾಡಿನ ಒಂದು ಕ್ರಮದಲ್ಲಿರ್ತಕ್ಕಂಥ ಯಾವುವು? ದೀಪಿಕಾ, ಭಾವಸಂಗಮ, ಬಂದೇ ಬರ್ತಾವ ಕಾಲ, ಬಾರೋ ವಸಂತ, ಅಭಿನಂದನ, ಭಾವೋತ್ಸವ, ಪ್ರೇಮಧಾರೆ. ಹಾಗೆ ಮಕ್ಕಳ ಧ್ವನಿ ಸುರುಳಿಗಳು ಯಾವುವು ಅಂದರೆ ನಂದನ, ಕಿನ್ನರಿ, ನವಿಲುಗರಿ, ಕಿಶೋರಿ ಮುಂತಾದವು ಅವರ ಮಕ್ಕಳ ಧ್ವನಿ ಸುರುಳಿಗಳು. ಮತ್ತು 10 ಸಾಹಿತ್ಯ ಸಾಧಕರ ಜೀವನ ಘಟನೆಗಳ ಬಗ್ಗೆ, 10 ಬರೀ ಡಿ ವಿ ಗುಂಡಪ್ಪನವ್ರ ಬಗ್ಗೆ ಮಾತ್ರ ಅಲ್ಲ, ಅಂತಹ 10 ಸಾಹಿತ್ಯ ಸಾಧಕರ ಜೀವನ ಘಟನೆಗಳ ಬಗೆಗೆ ಬೆಳಕು ಚೆಲ್ಲುವ ಸಾಹಿತ್ಯ ರತ್ನ ಸಂಪುಟ ಕೃತಿಯನ್ನು ರಚಿಸಿದ್ದಾರೆ. ಯಾವ ಕೃತಿ? ಸಾಹಿತ್ಯ ರತ್ನ ಸಂಪುಟ. ಈ ಸಾಹಿತ್ಯ ರತ್ನ ಸಂಪುಟ ಅಂತಕ್ಕಂಥದ್ದು ಯಾವ ವಿಚಾರವಾಗಿ ಬೆಳಕನ್ನು ನೀಡುತ್ತೆ ಅಂದರೆ ಯಾವ ವಿಚಾರಗಳನ್ನು ಒಳಗೊಂಡಿದೆ ಅಂತಂದರೆ, ಕನ್ನಡ ಸಾಹಿತ್ಯದಲ್ಲಿ ಬರತಕ್ಕಂಥ 10 ಸಾಹಿತಿಗಳ ಅವರ ಸಾಧನೆಯ ಬಗ್ಗೆ, ಅವರ ಸಾಧನೆಯ ಜೀವನದ ಬಗ್ಗೆ, ಅವರ ಘಟನೆಗಳ ಬಗ್ಗೆ ಇದು ಮಾಹಿತಿಯನ್ನು ನೀಡ್ತಕ್ಕಂಥದ್ದು. ಯಾವುದು? ಸಾಹಿತ್ಯ ರತ್ನ ಸಂಪುಟ. ಹಾಗೆ ಇವರ ಗೌರವ ಪುರಸ್ಕಾರಕ್ಕೆ ಬಂದರೆ ಮಕ್ಕಳೇ, 2000ರಲ್ಲಿ ಊಸ್ಟನ್, ಇಲ್ಲಿ ಅಮೆರಿಕದಲ್ಲಿರ್ತಕ್ಕಂಥ ಊಸ್ಟನ್ನು 2000ರಲ್ಲಿ ಒಂದು ಸಮ್ಮೇಳನ ನಡೆಯುತ್ತೆ. ಅದೇ ಅಮೇರಿಕ ವಿಶ್ವ ಕನ್ನಡ ಸಮ್ಮೇಳನ. ಅಮೇರಿಕದಲ್ಲೂ ಕೂಡ ವಿಶ್ವ ಕನ್ನಡ ಸಮ್ಮೇಳನವನ್ನು ಅಲ್ಲಿರ್ತಕ್ಕಂಥ ಕನ್ನಡಿಗರು ಮಾಡ್ತಾರೆ. ಈಗ ಅದನ್ನು ಅಕ್ಕ ಸಮ್ಮೇಳನ ಅಂತ ಕರ್ಕೊಳ್ತಾರೆ. ಮೊದಲು 2000ನೇ ಸಂದರ್ಭದಲ್ಲಿ ಅದನ್ನು ಅಮೇರಿಕ ವಿಶ್ವ ಕನ್ನಡ ಸಮ್ಮೇಳನ ಅಂತೆಲ್ಲ ಕರೆಯೋರು. ಈಗ ಅಕ್ಕ ಸಮ್ಮೇಳನ ಅಂತ ಮಾಡ್ಕೊಂಡಿದ್ದಾರೆ, ಅಕ್ಕಮದೇವಿಯವರ ಹೆಸರಲ್ಲಿ ಅಕ್ಕ ಸಮ್ಮೇಳನ ಅಂತ ಈ ಪ್ರಸ್ತುತ ಇರ್ತಕ್ಕಂಥ ಹೆಸರದು. ಅಲ್ಲಿ ಕವಿಗೋಷ್ಠಿ ನಡೆಯುತ್ತೆ. ಅಂದರೆ ಕವಿತೆಗಳನ್ನ ರಚನೆ ಮಾಡ್ತಾರೆ. ಅಂತ ಕವಿತೆಗಳನ್ನ ವಾಚನ ಮಾಡ್ತಕ್ಕಂಥ ಒಂದು ಗೋಷ್ಠಿ ಅದು. ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಂಥವ್ರು. ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕುತ್ತೆ ಇವರಿಗೆ. ಶಿವರಾಮ್ ಕಾರಂತ ಪ್ರಶಸ್ತಿ ಲಭಿಸುತ್ತೆ. ರಾಜ್ಯೋತ್ಸವ ಪ್ರಶಸ್ತಿ ಲಭಿಸುತ್ತೆ. ಮಾಸ್ತಿ ಪ್ರಶಸ್ತಿ, ಆಳ್ವಾಸ್ ನುಡಿಸಿರ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಇವೆಲ್ಲವೂ ಇವರ ಸಾಹಿತ್ಯ ಸೇವೆಗೆ ಸಂದಿರ್ತಕ್ಕಂಥದ್ದು. ಹಾಗೆ ಈ ಸಾರ್ಥಕ ಬದುಕಿನ ಸಾಧಕವನ್ನು ಯಾವ ಒಂದು ಪುಸ್ತಕಗಳಿಂದ ಸಂಪಾದನೆ ಮಾಡಿಕೊಂಡು ಆರಿಸಿಕೊಂಡಿದ್ದಾರೆ ನಮ್ಮ ಪಠ್ಯಪುಸ್ತಕ ಸಮಿತಿ ಅನ್ನೋದು ಗಮನಿಸಿದರೆ, ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರವರು 10 ಸಾಹಿತಿಗಳ ಒಂದು ಸಾರ್ಥಕದ ಜೀವನದ ಘಟನೆಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಯಾವುದು? ಸಾಹಿತ್ಯ ರತ್ನ ಸಂಪುಟ ಅಂತಕ್ಕಂಥದ್ದು. ಈ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಪ್ರಸ್ತುತ ಗದ್ಯ ಭಾಗವನ್ನು ಡಿ ವಿ ಜಿಯವರ ವ್ಯಕ್ತಿ ಚಿತ್ರವನ್ನು
ಇಲ್ಲಿ ಗಮನಿಸ್ತೇವೆ ಮಕ್ಕಳೇ. ಆದರೆ ಈ ಪಾಠದ ಒಟ್ಟಾರೆ ಆಶಯವನ್ನು ನಾವು ಮೊದಲೇ ತಿಳ್ಕೊಬೇಕು. ಏನೆಲ್ಲ ವಿಚಾರಗಳಿದೆ ಅನ್ನುವಂಥದ್ದನ್ನ ನೋಡಿ. ಕನ್ನಡ ನಾಡು ರಸ ಋಷಿಗಳ ಬೀಡು, ಸಾಧು ಸತ್ಪುರುಷರ ನೆಲೆವೀಡು. ಕನ್ನಡ ನಾಡಿನಲ್ಲಿ ಹಲವಾರು ಸತ್ಪುರುಷರು ಜನಿಸಿ ತ್ಯಾಗ ಜೀವನ ನಡೆಸಿ ಇತರರಿಗೆ ಆದರ್ಶಪ್ರಾಯರಾಗಿದ್ದಾರೆ. ಇಂತಹ ಋಷಿಪ್ರಾಯರಾದವರಲ್ಲಿ ಡಿ ವಿ ಜಿ ಅವರು ಒಬ್ಬರು. ಸುಸಂಸ್ಕೃತ ವಿದ್ಯಾವಂತರಾದ ಡಿ ವಿ ಜಿ ಅವರು ಸುಮಾರು 66 ಕೃತಿಗಳನ್ನು ಎಂದರೆ ಸುಮಾರು 8,000 ಪುಟಗಳ ಸಾಹಿತ್ಯವನ್ನು, 1,500 ಪುಟಗಳ ಬಿಡಿ ಬಿಡಿ ಲೇಖನಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಸಿರಿವಂತ ಸಾಹಿತಿ. ನೋಡಿ, ಕನ್ನಡ ನಾಡಿನಲ್ಲಿ ಹಲವಾರು ಸಾಧು ಸತ್ಪುರುಷರೆಲ್ಲ ಜನಿಸಿದ್ದಾರೆ. ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ನಡೆಸಿಕೊಂಡಂತ ಹೋಗಿರ್ತಕ್ಕಂಥವ್ರು ಹಲವಾರಿದ್ದಾರೆ. ಹಾಗೆಯೇ ಉತ್ತಮವಾದ ಜೀವನದ ಮುಖಾಂತರ ತ್ಯಾಗ ಜೀವನವನ್ನು ನಡೆಸಿ, ನಮಗೆ ಏನು ಬೇಡ ಅಂತೇಳಿ ತ್ಯಾಗವನ್ನು ಮಾಡಿರ್ತಕ್ಕಂಥ, ಆಸೆಗಳನ್ನ ತ್ಯಜಿಸಿ ಉತ್ತಮವಾಗಿರ್ತಕ್ಕಂಥ ಜೀವನ ನಡೆಸಿರ್ತಕ್ಕಂಥವ್ರು ಹಲವರು. ಇತರರಿಗೆ ಆದರ್ಶಪ್ರಾಯರಾಗಿರ್ತಕ್ಕಂಥವ್ರು ಹಲವರು. ಅಂತಹ ಆದರ್ಶಪ್ರಾಯರಲ್ಲಿ ಡಿ ವಿ ಗುಂಡಪ್ಪನವರು ಕೂಡ ಒಬ್ಬರು. ಇಂತಹ ಋಷಿಪ್ರಾಯರಲ್ಲಿ ಅವರು ಕೂಡ ಒಬ್ಬರು. ಸುಸಂಸ್ಕೃತ ವಿದ್ಯಾವಂತರಾದ ಡಿ ವಿ ಜಿ ಅವರು ಸುಸಂಸ್ಕೃತ ಸಂಪ್ರದಾಯದಲ್ಲಿ ಜನಿಸ್ತಾರೆ. ಹಾಗೆ ಈ ಸುಸಂಸ್ಕೃತರಾಗಿ ಡಿ ವಿ ಜಿ ಅವರು ಸುಮಾರು 66 ಕೃತಿಗಳನ್ನು ರಚನೆ ಮಾಡ್ತಾರೆ. 8,000 ಪುಟಗಳಷ್ಟು ಸಾಹಿತ್ಯವನ್ನು ರಚನೆ ಮಾಡ್ತಾರೆ. ಹಾಗೆ 1,500 ಪುಟಗಳಿಗೂ ಹೆಚ್ಚು ಬಿಡಿ ಲೇಖನಗಳನ್ನ ರಚನೆ ಮಾಡಿ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯನ್ನಾಗಿ ನೀಡಿದ್ದಾರೆ. ಯಾರು? ಡಿ ವಿ ಗುಂಡಪ್ಪನವರು. ಹೀಗೆ ಸಾಹಿತ್ಯ ಕ್ಷೇತ್ರಕ್ಕೆ, ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಒಂದು ಶ್ರೀಮಂತಿಕವಾಗಿರ್ತಕ್ಕಂಥ ಕೊಡುಗೆಯನ್ನು ಡಿ ವಿ ಗುಂಡಪ್ಪನವರು ನೀಡ್ತಾರೆ. ಹಾಗೆಯೇ ಲೇಖಕರಾಗಿ, ಪತ್ರಕರ್ತರಾಗಿ, ಸಂಪಾದಕರಾಗಿ ಮತ್ತು ಸಾಹಿತಿ ಮತ್ತು ರಾಜಕಾರಣಿಯಾಗಿ ಎಲ್ಲದಕ್ಕೂ ಮಿಗಿಲಾಗಿ ಲೌಕಿಕ ಆಸೆ ಆಮಿಷಗಳಿಗೆ ಒಳಗಾಗದೆ, ಯಾವುದೇ ರೀತಿಯ ಲೌಕಿಕ ಆಸೆ ಆಮಿಷಗಳಿಗೆ ಒಳಗಾಗೋದಿಲ್ಲ ಅಂತಹ ಮೇರು ವ್ಯಕ್ತಿತ್ವದ ಆದರ್ಶ ವ್ಯಕ್ತಿಯಾಗಿ ಬಾಳಿ ಬದುಕಿದಂಥವರು ಡಾಕ್ಟರ್ ಡಿ ವಿ ಗುಂಡಪ್ಪ ಅವರು. ತನಗಾಗಿ ಆಸ್ತಿ, ಹಣ ಮುಂತಾದವನ್ನು ಗಳಿಸದೆ ಸದಾ ಸಮಾಜಮುಖಿಯಾಗಿ, ತನಗೆ ಬೇಕು, ತನಗೆ ಹಣವನ್ನು ಸಂಪಾದನೆ ಮಾಡಬೇಕು, ಹಣವನ್ನು ಇಟ್ಕೊಳ್ಬೇಕು, ತನ್ನ ಸಂಸಾರ ಚೆನ್ನಾಗಿರಬೇಕು ಅನ್ನುವಂಥ ಆಸೆ ಇವರಿಗಿರಲಿಲ್ಲ. ಹಾಗಾಗಿ ಹೇಳೋದು, ಲೌಕಿಕ ಆಸೆ ಆಮಿಷಗಳಿಗೆ ಒಳಗಾಗೋದಿಲ್ಲ ಅವರು. ನಾನು ಶ್ರೀಮಂತ ಭರಿತನಾಗಿರಬೇಕು, ನಾನು ಯಾವಾಗಲೂ ಕೂಡ ಸಂತೋಷ ಖುಷಿಯಾಗಿರಬೇಕು ಅನ್ನೋಂಥ ಮನಸ್ಥಿತಿ ಡಿ ವಿ ಗುಂಡಪ್ಪನವರಿಗಿರಲಿಲ್ಲ. ಏನಿವರು ನೋಡಿ, ತನಗಾಗಿ ಆಸ್ತಿ, ಹಣ ಮುಂತಾದವನ್ನು ಗಳಿಸದೆ ಸದಾ ಸಮಾಜಮುಖಿಯಾಗಿ ಸಮಾಜಕ್ಕೆ ಒಳಿತನ ಮಾಡಬೇಕು ಅನ್ನೋ ಉದ್ದೇಶದಿಂದ ಆದರ್ಶ ರಾಷ್ಟ್ರ ನಿರ್ಮಾಣಕ್ಕಾಗಿ, ಆದರ್ಶಪ್ರಾಯವಾಗಿರ್ತಕ್ಕಂಥ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಎನ್ನುವ ನೆಲೆಗಟ್ಟಿನಲ್ಲಿ ದಣಿಯದೆ ದುಡಿದಂಥವರು ಡಿ ವಿ ಜಿಯವರು. ಅವರ ಸಾರ್ಥಕ ಬದುಕು, ಆದರ್ಶ ಜೀವನ ನಮ್ಮೆಲ್ಲರ ಬದುಕಿನ ಸೂತ್ರವಾಗಲಿ ಎಂಬುದೇ ಈ ಪಠ್ಯದ ಆಶಯ. ಅಂತಹ ಮಹಾನ್ ವ್ಯಕ್ತಿಯ ಆದರ್ಶ ವ್ಯಕ್ತಿತ್ವ ನಮ್ಮಲ್ಲೂ ಕೂಡ ರೂಪುಗೊಳ್ಬೇಕು. ಅವರು ನಮಗೆಲ್ಲರಿಗೂ ಕೂಡ ಆದರ್ಶಪ್ರಾಯರಾಗಿದ್ದಾರೆ. ಹಾಗಾಗಿ ಅಂಥವರ ಬದುಕನ್ನು ನಾವು ಕೂಡ ಕಟ್ಟಿಕೊಳ್ಬೇಕು ಎನ್ನುವಂಥದ್ದೇ ಈ ಗದ್ಯದ ಒಟ್ಟಾರೆಯಾಗಿರ್ತಕ್ಕಂಥ ಆಶಯ ಆಗಿದೆ. ಮಕ್ಕಳೇ, ಮುಂದುವರೆದಂತೆ ಗದ್ಯವನ್ನು ಅಲ್ಪವಾಗಿ ನೋಡ್ತಾ ಹೋಗ್ಬೇಕಾಗತ್ತೆ. ಅದಕ್ಕಿಂತ ಮುಂಚಿತವಾಗಿ ಇಂದಿನ ತರಗತಿಯಲ್ಲಿ ಆಗ್ತಕ್ಕಂಥ ಗದ್ಯ ಭಾಗದ ಕೆಲವೊಂದು ಪದಗಳು ನಿಮಗೆ ಕಾಣಸಿಗ್ತವೆ. ಆ ಪದಗಳಿಗೆ ನಿಮಗೆ ಸರಿಗೆ ಅರ್ಥ ಗೊತ್ತಿರೋದಿಲ್ವಾ? ಕೆಲವರಿಗೆ ಗೊತ್ತಿದ್ದೂ ಇರ್ಬೋದು. ಅಂತಹ ನಿಮಗೆ ಅರ್ಥವಾಗದೇ ಇರತಕ್ಕಂಥ ಪದಗಳನ್ನು ನಿಮಗೆ ಪರಿಚಯ ಮಾಡೋದಕ್ಕೆ ನೋಡ್ತೇನೆ. ಕಳವಳ ಅಂತಂದರೆ ದುಃಖ, ಕಳವಳಗೊಳ್ಳುವುದು ಅಂತಂದರೆ ದುಃಖದಿಂದ ಇರ್ತಕ್ಕಂಥದ್ದು, ದುಃಖಗೊಳ್ಳುವುದು ಅಂತ ಅರ್ಥ. ಶೀಲ, ನಿನ್ನ ಶೀಲ ಸರಿಯಿಲ್ಲ ಅಂತ ಹೇಳ್ತಾರೆ. ಅಂದರೆ ನಿನ್ನ ಚಾರಿತ್ರ್ಯ, ನಿನ್ನ ನಡತೆ, ನಿನ್ನ ಬದುಕು ಸರಿ ಇಲ್ಲ ಅನ್ನುವಂಥ ಅರ್ಥ ಬರ್ತದೆ. ನಡತೆ, ಶೀಲ ಅಂತ. ಶೀಲ ಅಂದರೆ ಚಾರಿತ್ರ್ಯ, ನಡತೆ ಅಂತ. ಮತ್ತು ನಿಸ್ಪೃಹತೆ ಅಂದರೆ ಆಸೆಯನ್ನು ತ್ಯಜಿಸಿರ್ತಕ್ಕಂಥದ್ದು ಅಂತ, ತ್ಯಾಗಿಯಾಗಿರ್ತಕ್ಕಂಥ, ಆಸೆಯನ್ನು ತ್ಯಜಿಸುವುದು ಅಂತ. ಆರ್ಜಿತ ಅಂದರೆ ಗಳಿಸಿರ್ತಕ್ಕಂಥದ್ದು, ಗಳಿಸಿಕೊಂಡಂಥದ್ದು ಅಂತ. ಪಾಂಡಿತ್ಯ ಅಂದರೆ ವಿದ್ವತ್ತು. ಮೇಧಾವಿ ಅಂತಂದರೆ ಬುದ್ಧಿವಂತ ಎಂಬಂಥ ಅರ್ಥಗಳನ್ನು ನೀಡುತ್ತೆ ಮಕ್ಕಳು. ನೋಡಿ, ಮೊದಲನೇ ಅಂಶಕ್ಕೆ ಬಂದರೆ ನಾವು ಡಿ ವಿ ಜಿ ಮತ್ತು ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರ ನಡುವಿನ ಸ್ನೇಹ. ಡಿ ವಿ ಗುಂಡಪ್ಪನವರು ಮತ್ತು ಮಿರ್ಜಾ ಇಸ್ಮಾಯಿಲ್ ಅವರ ನಡುವಿನ ಸ್ನೇಹ ಯಾವ ರೀತಿ ಇತ್ತು ಎನ್ನುವುದನ್ನು ಗಮನಿಸಬೇಕು ಮಕ್ಕಳ. ಡಿ ವಿ ಜಿ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದಂಥವರು, ಅತ್ಯಂತ ಉನ್ನತವಾಗಿರ್ತಕ್ಕಂಥ ಸ್ಥಾನದಲ್ಲಿದ್ದಂಥವರು ನಮ್ಮ ಮೈಸೂರು ಸಂಸ್ಥಾನದಲ್ಲಿ. ಆದರೆ
ಡಿ ವಿ ಗುಂಡಪ್ಪನವರ ವ್ಯಕ್ತಿತ್ವ ಬೇರೆ ಮತ್ತು ಅವರ ಒಂದು ಸ್ಥಾನಮಾನವೇ ಬೇರೆ. ಅವರು ಸಮಾಜದಲ್ಲಿ ಒಂದು ವಿಭಿನ್ನ ರೀತಿಯಲ್ಲಿ ಗುರುತಿಸಿಕೊಂಡಂಥವ್ರು. ಈ ಮಿರ್ಜಾ ಇಸ್ಮಾಯಿಲು ಡಿ ವಿ ಗುಂಡಪ್ಪನವರ ಸ್ನೇಹವನ್ನು ಬಯಸ್ತಿದ್ರು. ಯಾವ ರೀತಿ ಸ್ನೇಹವನ್ನು ಬಯಸ್ತಾರೆ? ಹಾಗಾದರೆ ಇಂತಹ ಸ್ನೇಹತ್ವವನ್ನು, ಡಿ ವಿ ಗುಂಡಪ್ಪನವರ ಸ್ನೇಹತ್ವವನ್ನು ಮಿರ್ಜಾ ಇಸ್ಮಾಯಿಲ್ ಬಯಸೋದಕ್ಕೆ ಕಾರಣವಾದರೂ ಏನು? ಅಂತಹ ವ್ಯಕ್ತಿತ್ವ ಅವ್ರದ್ದು ಎಂಥದ್ದಾಗಿರ್ಬೋದು ಅನ್ನುವಂಥದ್ದನ್ನ ಈ ಒಂದು ಪರಿಕಲ್ಪನೆಯಲ್ಲಿ ನೋಡೋಣ ಮಕ್ಕಳ. ಡಿ ವಿ ಜಿಯವರು ತಮ್ಮೊಡನೆ ಮಾತು ನಿಲ್ಲಿಸಿಬಿಟ್ಟರೆಂಬ ದಿವಾನ್ ಮಿರ್ಜಾ ಸಾಹೇಬರಿಗೆ ಕಳವಳಾಗಿ ಹೋಗಿತ್ತು. ಆಪ್ತರೆದರು ಅದನ್ನು ತೋಡಿಕೊಂಡರು. ತಮ್ಮದು ಏನೂ ತಪ್ಪಿಲ್ಲ ಎಂದರು. ಅದಕ್ಕಾಗಿ ಅವರಿವರ ಮೂಲಕ ಪ್ರಯತ್ನ ಕೂಡ ಮಾಡಿದರು. ಆ ಕಾಲದ ದೊಡ್ಡ ದಿವಾನರನ್ನು ತಮ್ಮ ಸ್ನೇಹಕ್ಕಾಗಿ ಹೀಗೆ ಆತರಿಯುವಂತೆ ಮಾಡಿದ ವ್ಯಕ್ತಿ ಏನು ಸಾಮಾನ್ಯರೇ? ನೋಡಿ ಮಕ್ಕಳೇ, ಕಳವಳ ಅಂತ ಅವಾಗಲೇ ಹೇಳಿದೆ ನಿಮಗೆ, ದುಃಖ ಅಂತ ಅರ್ಥ. ನೋಡಿ, ಡಿ ವಿ ಜಿಯವರು ತಮ್ಮೊಡನೆ ಮಾತು ನಿಲ್ಲಿಸಿ ಬಿಟ್ಟರೆಂಬ ಕಾರಣಕ್ಕಾಗಿ, ಎಲ್ಲಿಂದ ಮಾತು ನಿಲ್ಲಿಸ್ಬಿಡ್ತಾರೆ ಡಿ ವಿ ಜಿಯವರು ಅಂತೇಳಿ, ಅವ್ರು ಬಿಟ್ಟಿದ್ರಂತೆ. ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರ ಜೊತೆಗೆ ಮಾತನ್ನ ಡಿ ವಿ ಗುಂಡಪ್ಪನವರು ಬಿಟ್ಟಿದ್ರಂತೆ. ಆ ಒಂದು ಕಾರಣಕ್ಕಾಗಿ ದಿವಾನರಾಗಿರ್ತಕ್ಕಂಥ, ಮೈಸೂರು ಸಂಸ್ಥಾನ ದಿವಾನರಾಗಿರ್ತಕ್ಕಂಥ ಮಿರ್ಜಾ ಸಾಹೇಬರಿಗೆ ಕಳವಳ ಆಗಿ ಹೋಗಿತ್ತು. ಯಾಕೆ? ಡಿ ವಿ ಇವ್ರು ನೋಡಿದ್ರೆ ಉತ್ತಮ ಸ್ಥಾನದಲ್ಲಿದ್ದಾರೆ. ಡಿ ವಿ ಗುಂಡಪ್ಪ ಅವರ ಒಂದು ಅವರು ಇವ್ರನಿಂದ ಸ್ನೇಹವನ್ನು ತೋರಿದ್ರೆ ಅದಕ್ಕೆ ಇವ್ರು ಯಾಕೆ ದುಃಖಿತರಾಗಬೇಕು ಎನ್ನುವುದನ್ನು ಗಮನಿಸಿದ್ರೆ, ಆಪ್ತರೆದರು ಅದನ್ನು ತೋಡಿಕೊಂಡರು. ತಮ್ಮದು ಏನೂ ತಪ್ಪಿಲ್ಲ ಎಂದರು. ಅದಕ್ಕಾಗಿ ಅವರಿವರ ಮೂಲಕ ಪ್ರಯತ್ನ ಕೂಡ ಮಾಡಿದರು. ತಮ್ಮ ಆಪ್ತರೆದುರಿಗೆ ತೋಡ್ಕೊಳ್ತಾರೆ. ಯಾಕೆ? ನಾವು ಡಿ ವಿ ಗುಂಡಪ್ಪನವರು ನನ್ನಿಂದ ಮಾತು ಬಿಟ್ಟಿದ್ದಾರೆ, ನಾನೇನು ತಪ್ಪು ಮಾಡಿಲ್ಲ, ಆದರೂ ಯಾಕೆ ಮಾತು ಬಿಟ್ಟಿದ್ದಾರೆ ಅಂತೇಳಿ ತನ್ನ ಆಪ್ತರೆದುರು ಏನು ಮಾಡ್ಕೊಳ್ತಾರೆ, ಆ ವಿಚಾರವಾಗಿ ತೋಡ್ಕೊಳ್ತಾರೆ. ಅಂದರೆ ತನ್ನ ಮಾತುಗಳನ್ನು, ಒಳ ಅಂತರಂಗದ ಮಾತುಗಳನ್ನು, ಡಿ ವಿ ಗುಂಡಪ್ಪನವರ ಬಗ್ಗೆ ತುಂಬ ಒಂದು ನಂಬಿಕೆಯನ್ನು ಇಟ್ಟಿದ್ದೇನೆ, ಅವರ ಮೇಲೆ ಒಂದು ವಿಶೇಷವಾಗಿರ್ತಕ್ಕಂಥ ಕಾಳಜಿ ನನಗಿದೆ, ಅವರ ಒಂದು ಸ್ನೇಹತ್ವ ನನಗೆ ಯಾವಾಗಲೂ ಕೂಡ ಬೇಕು ಎನ್ನುವ ಕಾರಣಕ್ಕಾಗಿ ಏನು ಮಾಡ್ತಾರೆ, ಆಪ್ತರೆದುರು ತೋಡ್ಕೊಳ್ತಾರೆ. ಆ ಆಪ್ತರು ಡಿ ವಿ ಗುಂಡಪ್ಪನವರಿಗೆ ಮಿರ್ಜಾ ಇಸ್ಮಾಯಿಲ್ರವರ ಒಂದು ಕಳವಳದ ಮಾತುಗಳನ್ನು ಹೇಳಿ ಅನ್ನೋ ಉದ್ದೇಶಕ್ಕೋಗಿ ಆ ಕಾಲದ ದೊಡ್ಡ ದಿವಾನರನ್ನು, ಅಂಥ ಮಹಾನ್ ದಿವಾನರನ್ನು ಕೂಡ ತಮ್ಮ ಸ್ನೇಹಕ್ಕಾಗಿ ಹೀಗೆ ಹಾತೊರೆಯುವಂತೆ ಮಾಡಿದಂತಹ ವ್ಯಕ್ತಿ ಎಂಥವ್ರು ಇರ್ಬೋದು, ಎಂತಹ ಮಹಾನ್ ವ್ಯಕ್ತಿ ಇರ್ಬೋದು ಅನ್ನೋದನ್ನು ಗಮನಿಸಿದ್ರೆ ಮಕ್ಕಳೇ, ಹಾಗೆಂದು ಅವರೇನು ದೊಡ್ಡ ದೊಡ್ಡ ಡಿಗ್ರಿ ಪಡೆದವರಲ್ಲ. ಹಾಗಂತೇಳಿ ಅವರಂಥ ಸ್ನೇಹವನ್ನು ಪಡೆದಂಥವರಾಗಿರೋದ್ರಿಂದ, ಪಡ್ಕೊಳ್ಬೇಕು ಅಂತ ಬಯಸಿರೋದ್ರಿಂದ, ಆದರೆ ಡಿ ವಿ ಗುಂಡಪ್ಪನವರು ಅಂಥ ದೊಡ್ಡ ದೊಡ್ಡ ಡಿಗ್ರಿ ಪಡೆದವರಲ್ಲ. SSLC ಕೂಡ ದಾಟದ ಓದು ಅವ್ರದ್ದು. SLCನೂ ಕೂಡ ದಾಟದಲ್ಲೇ ಇರತಕ್ಕಂಥ ಓದು ಅವ್ರದ್ದು. ಭಾರಿ ಶ್ರೀಮಂತರು ಎಂದರೆ ದಿನದ ಅಗತ್ಯ ಪೂರೈಸಿದ್ದೇ ಹೆಚ್ಚು ಎನ್ನುವಂಥ ಕೆಲಸ. ಸರ್ಕಾರಿ ಉದ್ಯೋಗವಲ್ಲಾಗಿ ದೊಡ್ಡ ದೊಡ್ಡ ಅಧಿಕಾರದ ಮಾತಂತೂ ಇಲ್ಲವೇ ಇಲ್ಲ. ಆದರೆ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದ ಮಿರ್ಜಾ ಸಾಹೇಬರು ಅವರ ಸ್ನೇಹ ತಪ್ಪಿತೆನಿಸಿ ಕಳವಳಗೊಂಡಿದ್ದರು. ನೋಡಿ ಮಕ್ಕಳೇ, ಎಂತಹ ವ್ಯಕ್ತಿಗಳು ಇವರು ಅಂದರೆ ಡಿ ವಿ ಗುಂಡಪ್ಪನವರು. ನೋಡಿ, ಇವರು ಅವ್ರ ಸ್ನೇಹವನ್ನು ಯಾರು ಮಿರ್ಜಾ ಇಸ್ಮಾಯಿಲ್ ಅವರು ಇವ್ರ ಸ್ನೇಹವನ್ನು ಬಯಸೋದಕ್ಕೆ ಕಾರಣ ಏನಿರ್ಬೋದು ಅಂತೇಳಿ ನಾನು ಮುಂದೆ ನೋಡ್ತೇನೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಅವರು ಯಾವ ರೀತಿ ಅಧಿಕಾರದಲ್ಲಿದ್ದರು? ಡಿ ವಿ ಗುಂಡಪ್ಪನವರು ಯಾವುದೇ ರೀತಿ ಅಧಿಕಾರ ಇರಲಿಲ್ಲ ಇವರಿಗೆ. ಇವರು ನೋಡಿ, ದೊಡ್ಡ ದೊಡ್ಡ ಡಿಗ್ರಿ ಅಂತೂ ಪಡೆದೇ ಇಲ್ಲ. ನೋಡಿ, SSLC ಕೂಡ ದಾಟಿಲ್ಲ ಅವರು, SSLC ಕೂಡ ಪಾಸ್ ಆಗಿಲ್ಲ. ಆದರೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರವಾಗಿರ್ತಕ್ಕಂಥ, ಎಲ್ಲರೂ ಕೂಡ ಮೆಚ್ಚಿಕೊಳ್ತಕ್ಕಂಥ ಒಂದು ಸಾಹಿತ್ಯವನ್ನು ರಚನೆ ಮಾಡಿ ಇಡೀ ಭಾರತವೇ ಈ ಕನ್ನಡ ಸಾಹಿತ್ಯವನ್ನು ನೋಡುವಂತಾಗಿದೆ. ಅದಕ್ಕೆ ಇವರದು ಒಂದು ಕಾಣಿಕೆ. ದಾಟಬಹುದು. ಭಾರಿ ಶ್ರೀಮಂತರು ಅಂತಂದರೆ ಅದು ಕೂಡ ಇಲ್ಲ. ದಿನದ ಅಗತ್ಯತೆಗಳನ್ನೇ ಪೂರೈಸಿಕೊಂಡ್ರೆ ಸಾಕು ಎನ್ನುವಂತಹ ಒಂದು ವ್ಯವಸ್ಥೆ ಇವರದ್ದು. ಯಾರದು? ಡಿ ವಿ ಗುಂಡಪ್ಪನವರದು. ಸರ್ಕಾರಿ ಉದ್ಯೋಗವಂತೂ ಇಲ್ಲವೇ ಇಲ್ಲ. ಸರ್ಕಾರಿ ಉದ್ಯೋಗವಂತೂ ಅಲ್ಲ. ಅಥವಾ ದೊಡ್ಡ ಅಧಿಕಾರ ಯಾವುದಾರು ಇದೆಯಾ ಅವರಿಗೆ? ಅದು ಕೂಡ ಇಲ್ಲ. ಅಧಿಕಾರನೂ ಇಲ್ಲ, ಸರ್ಕಾರಿ ಉದ್ಯೋಗನೂ ಇಲ್ಲ. ಶ್ರೀಮಂತರು ಅಂತಂದರೆ ದಿನದ ವ್ಯವಸ್ಥೆಗಳನ್ನು ಪೂರೈಸ್ಕೊಂಡ್ರೆ ಸಾಕಪ್ಪ, ತಿನ್ನೋ ಊಟಕ್ಕೆ ಪೂರೈಸ್ಕೊಂಡ್ರೆ ಸಾಕು ಅನ್ನುವಂತಹ ಒಂದು ವ್ಯವಸ್ಥೆಯಲ್ಲಿ ಬದುಕಿದ್ದಂಥವರು ಡಿ ವಿ ಗುಂಡಪ್ಪನವರು. ಆದರೆ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರವನ್ನು ಹಿಡಿದಂಥವ್ರು ಯಾರು? ಸರ್ ಮಿರ್ಜಾ ಇಸ್ಮಾಯಿಲ್ ಅವರು. ಯಾಕೆ ಇವರ ಸ್ನೇಹವನ್ನು ತಪ್ಪಿತೆನಿಸಿ ಕಳವಳಗೊಂಡಿದ್ರು, ಇವ್ರ ಸ್ನೇಹ ತಪ್ಪೋಗಿದೆ ಅಂತೇಳಿ ದುಃಖಿತರಾಗಿದ್ದರು ಎನ್ನುವುದನ್ನು ಗಮನಿಸಿದ್ರೆ ಮಕ್ಕಳ, ಹಾಗಾದ್ರೆ ಎಂಥ ವ್ಯಕ್ತಿತ್ವ ಇವ್ರದ್ದಾಗಿತ್ತು ಡಿ ವಿ ಗುಂಡಪ್ಪನವ್ರದ್ದು ಅಂತಂದ್ರೆ ನೋಡಿದ್ರೆ, ನೋಡಿ ಮಕ್ಕಳ, ಡಿ ವಿ ಜಿಯವರ ಸತ್ವಶಾಲಿ ವ್ಯಕ್ತಿತ್ವ. ಸತ್ವಶಾಲಿ ಅಂತಂದರೆ ಒಂದು ಜೀವನವನ್ನು ಸಾರ್ಥಕತೆಯನ್ನು ಪಡಿಸಿಕೊಂಡಂಥ ವ್ಯಕ್ತಿತ್ವ. ಹಲವಾರು ವಿಚಾರಗಳನ್ನು
ವಿಚಾರಗಳಿಂದ ವಿಚಾರವಂತರಾಗಿದ್ದಂತಹ ಒಂದು ವ್ಯಕ್ತಿತ್ವ ಅವರು. ಇಂಥ ಸತ್ವಶಾಲಿ ವ್ಯಕ್ತಿತ್ವ ಡಿವಿಜಿಗೆ ಬಂದದ್ದಾದರೂ ಹೇಗೆ? ಕೇವಲ ಶೀಲ, ವಿವೇಕ, ನಿಸ್ಪೃಹತೆ, ಸ್ವಯಂ ಆರ್ಜಿತ ಪಾಂಡಿತ್ಯ. ನೋಡಿ ಮಕ್ಕಳೇ, ಶೀಲ, ವಿವೇಕ, ನಿಸ್ಪೃಹತೆ, ಸ್ವಯಂ ಆರ್ಜಿತ ಪಾಂಡಿತ್ಯ, ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ. ನೋಡಿ, ಕೇವಲ ಶೀಲ ಅಂತಂದ್ರೇನು? ಉತ್ತಮವಾಗಿರ್ತಕ್ಕಂಥ ನಡತೆ, ಚಾರಿತ್ರ್ಯ. ವಿವೇಕ ಅಂತಂದ್ರೆ ವಿವೇಕವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ. ನಿಸ್ಪೃಹತೆ ಅಂದ್ರೆ ತ್ಯಾಗವನ್ನ ಮಾಡಿದಂಥವ್ರು, ಲೌಕಿಕ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗದೇ ಇರತಕ್ಕಂಥದ್ದು, ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗದೆ ನಿಸ್ಪೃಹತೆಯ ಜೀವನವನ್ನು ನಡೆಸಿದಂಥವ್ರು. ಸ್ವಯಂ ಆರ್ಜಿತ ಪಾಂಡಿತ್ಯ. ಆರ್ಜಿತ ಅಂದ್ರೆ ಗಳಿಸಿರ್ತಕ್ಕಂಥ, ಸ್ವಯಂ ಅಂತಂದ್ರೆ ತಾವೇ ಗಳಿಸಿಕೊಂಡಂತಹ ಪಾಂಡಿತ್ಯ, ತಾವೇ ತನ್ನದೇ ಮುಖಾಂತರ ಹಲವಾರು ರೀತಿಯ ವಿಚಾರಗಳನ್ನ ಗಳಿಸ್ಕೊಂಡಿದ್ರು, ಆ ಮುಖಾಂತರ ಪಾಂಡಿತ್ಯವನ್ನು ಗಳಿಸ್ಕೊಂಡಿದ್ರು. ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ ಅಂದ್ರೆ ಸಮಾಜದ ಬಗ್ಗೆ ಒಂದು ಹಿತವನ್ನ ಬಯಸ್ತಿದ್ರು, ಸಮಾಜದ ಹಿತವನ್ನ ಬಯಸಿದ್ರು, ಯಾವಾಗಲೂ ಕೂಡ ಸಮಾಜಕ್ಕೆ ಒಳಿತನ್ನ ಮಾಡಬೇಕು ಅನ್ನುವಂತಹ ಹಿತಾಸಕ್ತಿಯನ್ನ ಬಯಸಿದ್ರು. ಆ ಒಂದು ಕಾರಣದಿಂದ ಮಿರ್ಜಾರ ಕಾಲಕ್ಕೆ ಅಂದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್ ರವರ ಕಾಲಕ್ಕೆ, ಅವರು ದಿವಾನರಾಗಿದ್ದರಲ್ಲ ಸರ್ ಮಿರ್ಜಾ ಇಸ್ಮಾಯಿಲ್ರು, ಅವರ ಕಾಲಕ್ಕೆ ಡಿವಿಜಿ ಬುದ್ಧಿವಂತರ ವರ್ಗದಲ್ಲಿ ದೊಡ್ಡ ಮೇಧಾವಿ ಎಂದು ಕರೆಸಿಕೊಂಡಂಥವರು, ವಿದ್ಯಾವಂತರ ವಲಯದಲ್ಲಿ ದೊಡ್ಡ ಮೇಧಾವಿ ಎಂದು ಕರೆಸಿಕೊಂಡಂಥವ್ರು. ನೋಡಿ, SLC ಕೂಡ ದಾಟದಾಗಿರ್ತಕ್ಕಂಥ ಓದಿವ್ರದು. ನಾವು ಈಗ ಬರೀ ಒಂದು ಡಿಗ್ರಿ ಮಾಡಿದ್ರೆ ಸಾಕು, ನಾನು ಹಂಗೆ, ನಾನು ಹಿಂಗೆ, ನಾನು ಆ ಥರ ಇರಬೇಕು, ಈ ಥರ ಬದುಕಬೇಕು ಅಂತೇಳಿ ನಾವು ನೋಡ್ತೀವಿ. ಆದರೆ ಇವರು SLC ಕೂಡ ದಾಟಿರಲಿಲ್ಲ, ಆದರೂ ಕೂಡ ಮತ್ತೆ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡ್ರ ಮುಖಾಂತರ ಇವರು ಮಿರ್ಜಾರವರು ಇವರ ಒಂದು ಸ್ನೇಹ ತಪ್ಪಿತು ಅಂತೇಳಿ ಕಳವಳಗೊಂಡಿದ್ರು. ಅಂತಹ ಮೇಧಾವಿಯಾಗಿದ್ದಂಥವ್ರು ಯಾರು? ಡಿ.ವಿ. ಗುಂಡಪ್ಪನವರು. ಮೇಧಾವಿ ಅಂತಂದರೆ ಉತ್ತಮವಾಗಿರ್ತಕ್ಕಂಥ ಪಾಂಡಿತ್ಯವನ್ನು ಉಳ್ಳವರು, ಬುದ್ಧಿವಂತರು ಎಂಬಂಥ ಅರ್ಥವನ್ನು ನೀಡುತ್ತೆ. ಮುಂದೆ ಡಿವಿಜಿಯವರ ಬಾಲ್ಯ ಹಾಗೂ ಅವರ ಮೇಲೆ ಪ್ರಭಾವ ಬೀರಿದ ವ್ಯಕ್ತಿಗಳು. ಇಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಂತಹ ಡಿವಿಜಿಯವರು ಅವರ ಬಾಲ್ಯ ಯಾವ ರೀತಿ ಇತ್ತು, ಅವರು ಎಲ್ಲಿ ಜನಿಸ್ತಾರೆ, ಅವರ ಮೇಲೆ ಪ್ರಭಾವ ಬೀರಿದಂತಹ ವ್ಯಕ್ತಿಗಳಾದರೂ ಯಾರು ಎಂಬುದನ್ನು ಗಮನಿಸುವುದಾದರೆ ಮಕ್ಕಳೇ, ಡಿವಿಜಿಯವರ ಹುಟ್ಟೂರು ಕೋಲಾರ ಜಿಲ್ಲೆಗೆ ಸೇರಿದ ಮುಳಬಾಗಿಲು ತಾಲೂಕಿನ ದೇವನಹಳ್ಳಿ ಅಂತಕ್ಕಂಥದ್ದು. ಡಿವಿಜಿಯವರ ಹುಟ್ಟೂರು ಯಾವುದು? ಕೋಲಾರ ಜಿಲ್ಲೆಗೆ ಸೇರಿದ ಮುಳಬಾಗಿಲಿನ ದೇವನಹಳ್ಳಿ ಅಂತಕ್ಕಂಥ ಒಂದು ಹೆಸರು. ಬೆಂಗಳೂರಿನ ಪಕ್ಕದಲ್ಲಿರ್ತಕ್ಕಂಥ ವಿಮಾನ ನಿಲ್ದಾಣ ಇರ್ತಕ್ಕಂಥ ದೇವನಹಳ್ಳಿ ಅಲ್ಲ, ಮುಳಬಾಗಿಲು ತಾಲೂಕಿನಲ್ಲಿರ್ತಕ್ಕಂಥ ದೇವನಹಳ್ಳಿ. ಇವರ ಪೂರ್ಣ ಹೆಸರು ಹೇಳೋದಾದ್ರೆ ದೇವನಹಳ್ಳಿ ವೆಂಕಟಪ್ಪ ಗುಂಡಪ್ಪ ಅಂತ. ದೇವನಹಳ್ಳಿ ವೆಂಕಟಪ್ಪ ಗುಂಡಪ್ಪ, ಅದಕ್ಕೆ ಡಿವಿಜಿ ಅಂತ ಕರ್ಕೊಳ್ತೇವೆ ನಾವು. ಅವರದು ವೇದಶಾಸ್ತ್ರ ಸಂಪನ್ನರಾದ ಹಿರಿಯರಿದ್ದ ಕುಟುಂಬ. ಅವರ ತಂದೆ ವೆಂಕಟರಮಣಯ್ಯ, ತಾಯಿ ಅಲಮೇಲಮ್ಮ. ನೋಡಿ, ಅವರದ್ದು ವೇದಶಾಸ್ತ್ರ ಸಂಪನ್ನರು ಅಂದರೆ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ, ಮತ್ತು ವೇದಶಾಸ್ತ್ರಗಳನ್ನು ಚೆನ್ನಾಗಿ ಅರ್ಥಕೊಂಡಂತಹ ಒಂದು ಕುಟುಂಬ. ಅವರು ತಂದೆ ಯಾರು ಅಂತಂದರೆ ವೆಂಕಟರಮಣಯ್ಯ, ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅಂತ ಅವಾಗಲೇ ಹೇಳಿದ್ನಲ್ಲ, ವಿ ಅಂತಕ್ಕಂಥದ್ದೇನು ವೆಂಕಟರಮಣಯ್ಯನವರ ಹೆಸರಿನ ಒಂದು ಪ್ರತೀಕ. ತಾಯಿ ಯಾರು? ಅಲಮೇಲಮ್ಮ. ನೋಡಿ, ಡಿವಿಜಿಯವರ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬೀರಿದ ವ್ಯಕ್ತಿಗಳು ಇಬ್ಬರು. ಒಬ್ಬರು ಅವರ ಅಜ್ಜಿ ಎಂದರೆ ತಾಯಿಯ ತಾಯಿ ಸಾಕಮ್ಮ, ಮಹರ್ಷಿ ಪ್ರಾಯರಾದ ಚೇತನ ಎಂದು ಡಿವಿಜಿಯವರನ್ನು ವರ್ಣಿಸಿದ್ದಾರೆ. ಇನ್ನೊಬ್ಬರು ಅವರ ಸೋದರ ಮಾವ ತಿಮ್ಮಪ್ಪ. ಪ್ರಸಿದ್ಧ ಕೃತಿಯಾದ ಮಂಕುತಿಮ್ಮನ ಕಗ್ಗದಲ್ಲಿ ತಿಮ್ಮ ಅವರ ಹೃದಯಸ್ಪರ್ಶಿಯಾದ ಚಿತ್ರಣವಿದೆ. ಆ ಚಿತ್ರಣಕ್ಕೆ ಆಧಾರವಾದ ವ್ಯಕ್ತಿತ್ವ ಈ ತಿಮ್ಮಪ್ಪನವರದೇ. ನೋಡಿ ಮಕ್ಕಳೇ, ಡಿ.ವಿ. ಗುಂಡಪ್ಪನವರ ಮೇಲೆ ಪ್ರಭಾವ ಬೀರಿದಂಥ ವ್ಯಕ್ತಿಗಳು ಇಬ್ಬರು. ಅವರೇನೋ ಮಹಾನ್ ಸಾಧಕರು ಅಂತ ಕರೆಸ್ಕೊಂಡಂಥವರಲ್ಲ, ಆದರೆ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತೇವೆ ನಾವು. ಅಂತಹ ಮನೆಯಲ್ಲಿ ಅವರ ಕುಟುಂಬದಲ್ಲೇ ಇವರ ಮೇಲೆ ಪ್ರಭಾವನ ಬೀರಿದಂಥ ವ್ಯಕ್ತಿಗಳು ಇಬ್ಬರು. ಒಂದು ಅವರ ಅಜ್ಜಿ ಅಂದರೆ ಯಾರು? ಅವರ ತಾಯಿಯ ತಾಯಿ. ಅವರ ಹೆಸರು ಸಾಕಮ್ಮ ಅಂತ ಅವರ ಹೆಸರು. ಇವರು ಡಿ.ವಿ. ಗುಂಡಪ್ಪನವರನ್ನ ಏನಂತ ವರ್ಣನೆ ಮಾಡಿದ್ದಾರೆ, ಯಾವ ರೀತಿಯಾದ ವ್ಯಕ್ತಿತ್ವ ಅವ್ರದ್ದು ಅಂತೇಳಿ ಡಿ.ವಿ. ಗುಂಡಪ್ಪನವ್ರ ಬಗ್ಗೆ ವರ್ಣನೆ ಮಾಡಿದ್ದಾರೆ ಅಂತಂದರೆ, ಡಿ.ವಿ.ಜಿ ಅವರು ಅವರನ್ನು ವರ್ಣನೆ ಮಾಡಿದ್ದಾರೆ ಅಂದರೆ ಮಹರ್ಷಿ ಪ್ರಾಯರಾದಂತಹ ಚೇತನ ಅಂತೇಳಿ ವರ್ಣನೆ ಮಾಡಿದ್ದಾರೆ. ಡಿ.ವಿ.ಜಿ. ಗುಂಡಪ್ಪನವ್ರನ್ನ ಮಹರ್ಷಿ ಪ್ರಾಯರಾಗಿರ್ತಕ್ಕಂಥ ಚೇತನ ಅಂತೇಳಿ ತಾಯಿ ಸಾಕಮ್ಮ ಅವರು ಅವ್ರನ್ನ ವರ್ಣನೆ ಮಾಡಿದ್ದಾರೆ. ಮತ್ತೆ ಇನ್ನೊಬ್ಬರು ಇವರ ಮೇಲೆ ಪ್ರಭಾವ ಬೀರಿದಂಥ ವ್ಯಕ್ತಿ ಯಾರು ಅಂದರೆ ಅವರ ಸೋದರ ಮಾವನಾಗಿರ್ತಕ್ಕಂಥ ತಿಮ್ಮಪ್ಪ.
ಸೋದರ ಮಾವ ಅಂದರೆ ಯಾರು? ಅವರ ತಾಯಿಯ ಅಣ್ಣ. ತಿಮ್ಮಪ್ಪನವರು ಇನ್ನೊಬ್ಬರು ಅವ್ರ ಮೇಲೆ ಪ್ರಭಾವ ಬೀರಿದಂಥ ವ್ಯಕ್ತಿಗಳು. ಇವರ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಕೃತಿ ಇದೆ, ಕನ್ನಡದ ಭಗವದ್ಗೀತೆ ಅಂತ ಕರ್ಕೊಳ್ತೀವಿ ನಾವು ಅದನ್ನು. ಕನ್ನಡದ ಭಗವದ್ಗೀತೆ ಜೀವನವನ್ನು ಹೇಗೆ ರೂಪಿಸ್ಕೊಳ್ಬೇಕು, ಜೀವನವನ್ನು ಯಾವ ರೀತಿ ಕಟ್ಕೊಳ್ಬೇಕು ಎನ್ನುವಂತಹ ಒಂದು ವಿಚಾರಗಳನ್ನು ತಿಳಿಸ್ತಕ್ಕಂಥದ್ದೇ ಈ ಮಂಕುತಿಮ್ಮನ ಕಗ್ಗ ಅಂತಕ್ಕಂಥ ಕೃತಿ. ಈ ಮಂಕುತಿಮ್ಮನ ಕಗ್ಗ ಅಂತಕ್ಕಂಥ ಕೃತಿಯಲ್ಲಿ ತಿಮ್ಮ ಅಂತಕ್ಕಂಥವರ ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಚಿತ್ರಣ ಇದೆ ನೋಡಿ. ತಿಮ್ಮ ಅಂತಕ್ಕಂಥ ಹೆಸರು ಬರುತ್ತೆ. ಇದು ಯಾರ ಒಂದು ಚಿತ್ರಣ ಅಂತಂದರೆ ಅವರ ಸೋದರ ಮಾವನವರ ಹೆಸರಿನಲ್ಲಿ ಅವರದೇ ಒಂದು ವ್ಯಕ್ತಿತ್ವವನ್ನೇ ಈ ಕಗ್ಗದ ಮುಖಾಂತರ ತಿಳಿಯೋದಕ್ಕೆ ಸಹಕಾರಿ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಅವರ ಮೇಲೆ ಇರತಕ್ಕಂಥ ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಭಾವನೆಯಿಂದ ಅವರ ಒಂದು ಚಿತ್ರಣವನ್ನು ಇದರಲ್ಲಿ ತಿಳಿಸಿದ್ದಾರೆ. ಈ ಚಿತ್ರಣಕ್ಕೆ ಆಧಾರವಾದಂಥ ವ್ಯಕ್ತಿತ್ವ ಈ ತಿಮ್ಮಪ್ಪನವರದ್ದೇ. ಇಂತಹ ವ್ಯಕ್ತಿತ್ವ ಯಾರ್ದು? ತಿಮ್ಮಪ್ಪನವರಾಗಿರ್ತಕ್ಕಂಥದ್ದು. ಹಾಗೆ ಮುಂದುವರೆದಂತೆ ಅವರ ಒಂದು ವ್ಯಕ್ತಿತ್ವ, ಅವರದ ಡಿ ವಿ ಜಿಯವರ ಒಂದು ಬಾಲ್ಯ ಯಾವ ರೀತಿ ಇತ್ತು ಅನ್ನೋದು ಗಮನಿಸೋದಾದರೆ ಮಕ್ಕಳೇ, ಡಿ ವಿ ಜಿ ಮುಳಬಾಗಿಲಿನ ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯಲ್ಲಿ ಲೋವರ್ ಸೆಕೆಂಡರಿ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ಮುಂದಿನ ಓದಿಗೆ ಬೇರೆ ಊರಿಗೆ ಹೋಗಬೇಕು, ಆದರೆ ಹಣದ ಅನುಕೂಲವಿಲ್ಲ. ಓದು ಇಲ್ಲಿಗೆ ಸಾಕು ಎಂದು ತಂದೆ ಅಜ್ಜಿ ತೀರ್ಮಾನಿಸಿದರು. ಆದರೆ ಡಿ ವಿ ಜಿಯವರ ಭಾಗ್ಯ ಎಂಬಂತೆ ಅವರ ಸಹಾಯಕ್ಕೆ ಬಂದವರು ರಜೂಲ್ ಖಾನ್. ಆತನೊಬ್ಬ ಬಂಡಿ ಹೊಡೆಯುವ ವ್ಯಕ್ತಿ, ಬಡವ, ಪ್ರಾಮಾಣಿಕ. ಡಿ ವಿ ಜಿಯವರ ತಂದೆಗೆ ಬೇಕಾಗಿದ್ದಂಥವನು. ಗುಂಡಣ್ಣ ತುಂಬ ಚುರುಕಾದ ಹುಡುಗ, ಅವನು ಮುಂದೆ ಓದಲೇಬೇಕು ಅಂತ ರಜೂಲ್ ಖಾನ್ ಹಠ ಹಿಡಿದು ಬಿಟ್ಟ. ನೋಡಿ ಮಕ್ಕಳೇ, ಇಲ್ಲಿ ಡಿ ವಿ ಜಿಯವರ ಒಂದು ಆರಂಭಿಕ ಶಿಕ್ಷಣ ಅಂದರೆ ಲೋವರ್ ಸೆಕೆಂಡರಿ ಶಿಕ್ಷಣ ಅಂತಂದರೆ ಪ್ರಾಥಮಿಕ ಶಿಕ್ಷಣ ಎಲ್ಲಾಗುತ್ತೆ ಅಂದರೆ ವರ್ನಾಕ್ಯುಲರ್ ಶಾಲೆಯಲ್ಲಿ, ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯಲ್ಲಿ ಆಗುತ್ತೆ. ಅದನ್ನು ಪೂರ್ಣಗೊಳಿಸ್ತಾರೆ. ಆದರೆ ಮುಂದಿನ ಓದಿಗೆ ಬೇರೆ ಊರಿಗೆ ಹೋಗಬೇಕಾಗತ್ತೆ. ಬೇರೆ ಊರಿಗೆ ಹೋಗಬೇಕು ಅಂತಂದರೆ ಹಣದ ಅವಶ್ಯಕತೆ ಖಂಡಿತವಾಗಿಯೂ ಇರುತ್ತೆ. ಆದರೆ ಅವರದು ಬಡ ಕುಟುಂಬ, ಹಾಗಾಗಿ ಹಣದ ಅನುಕೂಲ ಇರಲಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಅವರ ತಂದೆ ಮತ್ತು ಅವರ ಅಜ್ಜಿ ಏನು ಮಾಡ್ತಾರೆ, ಅವನು ಓದು ಇಲ್ಲಿಗೆ ಸಾಕು ಅಂತೇಳಿ ತೀರ್ಮಾನ ಮಾಡ್ತಾರೆ. ಆದರೆ ಡಿ ವಿ ಗುಂಡಪ್ಪನವರಿಗೆ ಓದಿನ ಬೆಲೆ ಬಹಳಷ್ಟು ಆಸಕ್ತಿ. ಓದಲೇಬೇಕು, ನಾನು ಏನಾದರೂ ವಿಚಾರಗಳು ತಿಳ್ಕೊಳ್ಬೇಕು, ನಾನು ಉತ್ತಮ ವ್ಯಕ್ತಿಯಾಗಿ ಬೆಳಿಬೇಕು ಅನ್ನುವಂಥ ಆಕಾಂಕ್ಷೆ ಅವರಿಗೆ. ಆದರೆ ಅದಕ್ಕೆ ಹಣದ ಕೊರತೆ ಜಾಸ್ತಿ. ಅವರಿಗೆ ಹಣವಿರಲಿಲ್ಲ, ಮನೆಯಲ್ಲಿ ಬಡತನದ ಕುಟುಂಬ. ಅಂತಹ ಸಂದರ್ಭದಲ್ಲಿ ಡಿ ವಿ ಜಿಯವರ ಒಂದು ಸಹಾಯಕ್ಕೆ ಬಂದಂಥವರು, ಅವರ ವಿದ್ಯೆಗೆ ಸಹಾಯವನ್ನು ಮಾಡಿದಂಥವರು ರಜೂಲ್ ಖಾನ್ ಅಂತಕ್ಕಂಥ ವ್ಯಕ್ತಿ. ಡಿ ವಿ ಜಿಯವರ ಭಾಗ್ಯ ಆ ವ್ಯಕ್ತಿ ಬಂದಂಥದ್ದು. ಆತನೊಬ್ಬ ಬಂಡಿ ಹೊಡೆಯುವ ವ್ಯಕ್ತಿ. ಬಂಡಿ ಅಂತಂದರೆ ಜಟಕಾ ಬಂಡಿ. ಆ ಜಟಕಾ ಬಂಡಿಯನ್ನು ಹೊಡಿತಕ್ಕಂಥ ವ್ಯಕ್ತಿ, ಅಂದರೆ ಆ ಜಟಕಾ ಬಂಡಿಯ ಸಾರಥಿಯವನು. ಆದರೆ ಇವನು ಕೂಡ ಬಡವ, ಆದರೆ ಪ್ರಾಮಾಣಿಕನಾಗಿರ್ತಕ್ಕಂಥ ವ್ಯಕ್ತಿತ್ವ. ಡಿ ವಿ ಜಿಯವರ ತಂದೆಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಯವನು. ಇವನೇನಂತ ಹೇಳ್ತಾನೆ ಬಂದು ಅವ್ರ ಮನೆಗೆ ಅಂದರೆ, ಗುಂಡಣ್ಣ ತುಂಬ ಚುರುಕಾದ ಹುಡುಗ, ಅವನು ಮುಂದೆ ಓದಲೇಬೇಕು ಅಂತೇಳಿ ಪ್ರಯತ್ನ ಪಡ್ತಾರೆ. ಡಿ ವಿ ಗುಂಡಣ್ಣ ಇದಾರಲ್ಲ, ಅವನು ತುಂಬ ಚುರುಕಾಗಿರ್ತಕ್ಕಂಥ ಹುಡುಗ, ಅವನು ಮುಂದೆ ಓದಲೇಬೇಕು ಅಂತ ರಸೂಲ್ ಖಾನ್ ಏನು ಮಾಡ್ತಾರೆ, ಹಠ ಹಿಡಿದುಕೊಳ್ತಾನೆ. ಯಾರ ಮುಂದೆ? ಅವರ ಅಜ್ಜಿ ಮತ್ತು ಅವರ ತಂದೆ ವೆಂಕಟರಮಣಯ್ಯನವರ ಮುಂದೆ. ಏಕೆಂದರೆ ಡಿ ವಿ ಜಿಯವನ್ನ ಅವರು ರಸೂಲ್ ಖಾನ್ರವರು ಹತ್ತಿರದಿಂದ ನೋಡಿದರು. ಅವನು ಎಂಥ ಚುರುಕಾಗಿರ್ತಕ್ಕಂಥ ಹುಡುಗ, ಎಂಥ ಬುದ್ಧಿವಂತ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಅವನು ಓದಲೇಬೇಕು, ಓದಲಿಲ್ಲ ಅಂದರೆ ಅವನ ಇಡೀ ಭವಿಷ್ಯವೇ ಹಾಳಾಗೋಗುತ್ತೆ ಅಂತೇಳಿ ಅವರು ಅರ್ಥಕೊಂಡಿದ್ರು. ಆ ಒಂದು ಕಾರಣಕ್ಕಾಗಿ ನಾನೇ ಏನಾದರೂ ಸಹಾಯ ಮಾಡ್ತೀನಿ ಅಂತೇಳಿ ಮುಂದೆ ಬರ್ತಾರೆ. ನೋಡಿ, ನೀವೆಲ್ಲ ಏನಾದರೂ ಹೇಳಿ, ಅವನನ್ನು ನನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ಬೌರಿಂಗ್ಪೇಟೆ ಅಂದರೆ ಇಂದಿನ ಬಂಗಾರಪೇಟೆಗೆ ಹೋಗ್ತೀನಿ. ಬೆಂಗಳೂರಿನ ರೈಲಿನಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ ₹1 ಖರ್ಚಿಗೆ ಕೊಟ್ಟು ಬಿಡ್ತೀನಿ. ಅವನ ಓದು ಮಾತ್ರ ನಡಿಲೇಬೇಕು. ರಸೂಲ್ ಖಾನ್ನ ಈ ನಿರ್ಧಾರ ಎಲ್ಲರನ್ನೂ ದಂಗುಬಡಿಸಿತು. ಎಲ್ಲ ಅವನು ಹೇಳಿದಂತೆಯೇ ನಡೆಯಿತು. ಡಿ ವಿ ಜಿ ಬೆಂಗಳೂರನ್ನು ಕಂಡದ್ದು ಹೀಗೆ ರಸೂಲ್ ಖಾನ್ನ ದಯೆಯಿಂದ. ಡಿ ವಿ ಜಿ ಹೇಗೆ ಬೆಂಗಳೂರನ್ನು ನೋಡ್ತಾರೆ, ಆ ಮುಖಾಂತರ ಹೇಗೆ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ ಎನ್ನುವುದನ್ನು ಗಮನಿಸೋದಾದರೆ ಮಕ್ಕಳೇ, ನೀವೆಲ್ಲ ಏನಾದರೂ ಹೇಳಿ ಅಂದರೆ ಇವರು ಪ್ರತಿವಾದವನ್ನು ಮಾಡ್ತಾರೆ. ಯಾರು? ರಸೂಲ್ ಖಾನ್. ನೀವೇನಾದರೂ ಹೇಳಿ, ಆದರೆ
ನಾನು ಈ ಬಂಗಾರಪೇಟೆಗೆ, ಅಂದರೆ ಈಗಿನ ಬಂಗಾರಪೇಟೆ ಅಂತ ಕರ್ಕೊಳ್ತೀವಿ ಅದನ್ನು, ಅಥವಾ ಹಿಂದೆ ಅದನ್ನು ಬೌರಿಂಗ್ ಪೇಟೆ ಅಂತ ಕರೀತಿದ್ರು, ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೌರಿಂಗ್ ಪೇಟೆ, ಅಲ್ಲಿಗೆ ಹೋಗ್ತೀನಿ, ಕರ್ಕೊಂಡು ಹೋಗ್ತೀನಿ ಇವನ್ನ. ಆ ಮುಖಾಂತರ ಬೆಂಗಳೂರಿನ ರೈಲಿನಲ್ಲಿ ಕೂರಿಸ್ತೀನಿ, ಬೆಂಗಳೂರಿಗೆ ಹೋಗ್ತಕ್ಕಂಥ ರೈಲಿನಲ್ಲಿ ಕೂರಿಸ್ತೀನಿ. ನಾನೇ ಸ್ವತಃ ಅವನಿಗೆ ಬೆಂಗಳೂರಿಗೆ ಹೋಗೋದಕ್ಕೆ ಟಿಕೆಟನ್ನು ಕೂಡ ಕೊಡಿಸ್ತೀನಿ. ಟಿಕೆಟನ್ನು ಕೊಡಿಸಿ ₹1 ಅವನ ಖರ್ಚಿಗಾಗಿ ಕೊಡ್ತೇನೆ. ಅವನು ಓದು ಮಾತ್ರ ನಡಿಲೇಬೇಕು, ನಾನೇ ಅದಕ್ಕೆ ಸಹಾಯ ಮಾಡ್ತೀನಿ, ಅವನು ಓದು ಮಾತ್ರ ನಡಿಲೇಬೇಕು ಅಂತೇಳಿ ಅವರ ತಂದೆ ಮತ್ತು ಅವರ ಅಜ್ಜಿಯನ್ನು ಒಪ್ಪಿಸ್ತಾರೆ. ಯಾರು? ರಜುಲ್ ಖಾನ್. ಆಗ ರಜುಲ್ ಖಾನ್ ಇಂತಹ ನಿರ್ಧಾರ, ಅವನು ಬಡವನಾಗಿರ್ತಕ್ಕಂಥವನು, ಪ್ರಾಮಾಣಿಕನಾಗಿರ್ತಕ್ಕಂಥ ಅವನ ವ್ಯಕ್ತಿತ್ವವನ್ನು ನೋಡಿ ಅವರ ತಂದೆ ಮತ್ತು ಅವರ ಅಜ್ಜಿ ದಂಗು ಬಡ್ದು ಹೋಗ್ತಾರೆ. ಆ ಮುಖಾಂತರ ಎಲ್ಲ ಅವನು ಹೇಳಿದಂತೆ ನಡೆಯುತ್ತೆ. DVG ಬೆಂಗಳೂರನ್ನು ಈ ರೀತಿ ರಜುಲ್ ಖಾನ್ನ ಸಹಾಯದಿಂದ ನೋಡ್ತಾರೆ. ನೋಡಿ, ಅವನು ಯಾವುದು ಕುದುರೆ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥದ್ದು, ಟಿಕೆಟನ್ನು ತೆಗೆಸ್ಕೊಡ್ತಕ್ಕಂಥ ಒಂದು ಚಿತ್ರದ ಒಂದು ಭಾವಚಿತ್ರ ಅದು, ಮತ್ತು ಅವನು ಟ್ರೈನ್ನಲ್ಲಿ ಕಳಿಸ್ತಕ್ಕಂಥ ಒಂದು ಭಾವಚಿತ್ರಗಳಿವು. ನೋಡಿ, ಇಷ್ಟು ವ್ಯಕ್ತಿತ್ವ DVG ಅವರು ಬಾಲ್ಯದ ಒಂದು ಚಿತ್ರಣವನ್ನು ತೋರಿಸುತ್ತೆ. ಮತ್ತು ವಿಶ್ವೇಶ್ವರಯ್ಯನವರು ಕೂಡ DVG ಅವರೊಂದಿಗೆ ಉತ್ತಮವಾಗಿರ್ತಕ್ಕಂಥ ಒಡನಾಟವನ್ನು ಹೊಂದಿದ್ದಂಥವರು. ಒಂದು ಸಂದರ್ಭದಲ್ಲಿ DVG ಮತ್ತು ವಿಶ್ವೇಶ್ವರಯ್ಯನವರ ನಡುವೆ ಒಂದು ರೀತಿಯ ಸಂಭಾಷಣೆ ನಡೆಯುತ್ತೆ. ಯಾವ ವಿಚಾರವಾಗಿ ಸಂಭಾಷಣೆ ನಡೆಯುತ್ತೆ ನೋಡಿ. DVG ಮತ್ತು ವಿಶ್ವೇಶ್ವರಯ್ಯ ಅವರ ನಡುವೆ ಸಂಭಾವನೆ ಬಗ್ಗೆ ನಡೆದ ಸಂಭಾಷಣೆ ನೋಡಿ ಮಕ್ಕಳೇ. ವಿಶ್ವೇಶ್ವರಯ್ಯ ಅವರು ದಿವಾನರಾಗಿದ್ದ ಕಾಲ, DVG ಆಗ ಯುವ ಪತ್ರಕರ್ತ. ದಸರಾ ಉತ್ಸವ ಬಂತು, ರಾಜ್ಯದ ಎಲ್ಲ ಪತ್ರಿಕೆಗಳು ಅದರ ವಿಶೇಷ ವರದಿ ನೀಡಿದವು. ಇದಾದ 4 ದಿನಕ್ಕೆ ಪತ್ರಕರ್ತರಿಗೆಲ್ಲ ಸರ್ಕಾರದಿಂದ ದೊಡ್ಡ ಮೊತ್ತ ಸಂಭಾವನೆ ರೂಪದಲ್ಲಿ ಹೋಯಿತು. DVG ತಮಗೆ ಬಂದಿದ್ದ ಹಣದ ಸಹಿತ ದಿವಾನರಲ್ಲಿಗೆ ಬಂದರು. ನೋಡಿ ಮಕ್ಕಳೇ, ಇಲ್ಲಿ ವಿಶ್ವೇಶ್ವರಯ್ಯ ಅಂತಂದರೆ ಇಲ್ಲಿ ಮೈಸೂರು ಸಂಸ್ಥಾನದ ಒಂದು ದಿವಾನರಾಗಿದ್ದಂಥವ್ರು. ವಿಶ್ವೇಶ್ವರಯ್ಯ ನಮಗೆಲ್ಲರಿಗೂ ಕೂಡ ಚಿರಪರಿಚಿತ. ಅವರು ಕೂಡ ಕಷ್ಟದ ಒಂದು ಜೀವನದ ಮುಖಾಂತರ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಸಾಧನೆಯನ್ನು ಮಾಡಿದಂತಹ ಮಹಾನ್ ವ್ಯಕ್ತಿ. ಇವರು 1912ರಿಂದ 1918ರಲ್ಲಿ ಮೈಸೂರಿನ ದಿವಾನರಾಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ದಸರಾ ಉತ್ಸವ ನಡೆಯುತ್ತೆ. ಈ ದಸರಾ ಉತ್ಸವವನ್ನು ಏನು ಮಾಡ್ತಾರೆ, ಪತ್ರಿಕೆಗಳಲ್ಲಿ ಅದನ್ನು ಪ್ರಕಟಿಸ್ತಾರೆ. ಆಗ DVG ಅವರು ಕೂಡ ಪತ್ರಕರ್ತರಾಗಿರ್ತಂಥವ್ರು. ಆ ಒಂದು ಸಂದರ್ಭದಲ್ಲಿ ಇವರು ದಿವಾನರಾಗಿದ್ದಂಥ ಸಂದರ್ಭದಲ್ಲಿ DVG ಅವಾಗ ಇನ್ನೂ ಯುವ ಪತ್ರಕರ್ತರಾಗಿದ್ದಂಥವ್ರು. ಯುವ ಪತ್ರಕರ್ತ ಅಂದರೆ ಇನ್ನೂ ಯುವಕರಾಗಿದ್ದಂಥವ್ರು. ಆಗ ತಾನೇ ಹೊಸದಾಗಿ ಪತ್ರಕರ್ತರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ದಸರಾ ಉತ್ಸವ ಬರುತ್ತೆ. ಆಗ ಏನು ಮಾಡ್ತಾರೆ, ರಾಜ್ಯದ ಎಲ್ಲ ಪತ್ರಿಕೆಗಳು ಕೂಡ ದಸರಾ ಉತ್ಸವದ ಕುರಿತಾಗಿ ವರದಿಗಳನ್ನು ಮಾಡ್ತವೆ. ಅದರಲ್ಲಿ DV ಗುಂಡಪ್ಪನವರು ಕೂಡ ವರದಿಯನ್ನು ಮಾಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ದಸರಾ ಉತ್ಸವವೆಲ್ಲ ನಡೆಯುತ್ತೆ. ಅದಾದ ಒಂದು 4 ದಿನಕ್ಕೆ ಏನಾಗುತ್ತೆ, ದೊಡ್ಡ ಮೊತ್ತದ ರೀತಿಯಲ್ಲಿ ಆ ಪತ್ರಕರ್ತರಿಗೆಲ್ಲ ಸಂಭಾವನೆ ಅಂತ ರೂಪದಲ್ಲಿ ಬರುತ್ತೆ. ಸಂಭಾವನೆ ಅಂದರೆ ಗೌರವ ರೂಪದಲ್ಲಿ ನೀಡ್ತಕ್ಕಂಥ ಧನ, ಗೌರವ ಧನ ಅಂತ ಕರ್ಕೊಳ್ತೀವಿ ನಾವು. ಸಂಭಾವನೆ ಅಂದ್ರೇನು? ಗೌರವ ಧನ. ಸಂಭಾವನೆ ರೂಪದಲ್ಲಿ ಅವರಿಗೆ ಹೋಯಿತು. DVG ತಮಗೆ ಬಂದಿದ್ದ ಹಣದ ಸಹಿತ ದಿವಾನರಲ್ಲಿಗೆ ಬರ್ತಾರೆ. DVGಗೆ ಅದು ಆ ಹಣ ಹೋಗುತ್ತೆ. ಆದರೆ DVG ಏನು ಮಾಡ್ತಾರೆ, ಅದರ ಹಣದ ಸಹಿತ ಯಾರ ಬಳಿಗೆ ಬರ್ತಾರೆ, ದಿವಾನರಾಗಿರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಳಿಗೆ ಬರ್ತಾರೆ. ಯಾಕೆ ಬರ್ತಾರೆ, ಕಾರಣವಾದರೂ ಏನು ಎಂಬುದನ್ನು ಮುಂದೆ ನೋಡೋದಾದರೆ, DVG ತನ್ನ ಹಣವನ್ನು ತೆಗೆದುಕೊಂಡು ಯಾರ ಬಳಿಗೆ, ವಿಶ್ವೇಶ್ವರಯ್ಯನವರ ಬಳಿಗೆ ಬರ್ತಾರೆ. ಈ ವಿಶ್ವೇಶ್ವರಯ್ಯನವರ ಬಳಿಗೆ ಬಂದ ನಂತರದಲ್ಲಿ ಹಾಗೆ ವಿಶ್ವೇಶ್ವರಯ್ಯನವರು ಗುಂಡಪ್ಪನನ್ನ ಕುರಿತು, ಏನು ಬಂದಿರಿ ಗುಂಡಪ್ಪ ಅಂತ ಕೇಳ್ತಾರೆ. ನನಗೆ ಈ ಹಣ ಯಾಕೆ ಕಳಿಸಿದ್ದಾರೆ ಎನ್ನುವಂತಹ ಮಾತನ್ನ DV ಗುಂಡಪ್ಪನವರು ವಿಶ್ವೇಶ್ವರಯ್ಯನವರ ಬಳಿ ಕೇಳ್ತಾರೆ. ದಸರಾ ಉತ್ಸವವನ್ನು ಚೆನ್ನಾಗಿ ವರದಿ ಮಾಡಿದ್ದೀರಿ ಅದಕ್ಕೆ. ಆಗ ವಿಶ್ವೇಶ್ವರಯ್ಯನವರು ಏನಂತ ಕೇಳ್ತಾರೆ ಗುಂಡಪ್ಪನವರಿಗೆ, ನೀವು ದಸರಾದ ಉತ್ಸವವನ್ನು ಬಹಳ ಚೆನ್ನಾಗಿ ಮಾಡಿದ್ದೀರಾ, ಆ ಒಂದು ಉದ್ದೇಶದಿಂದ ನಿಮಗೆ ಗೌರವಧನದ ರೀತಿಯಲ್ಲಿ ನಿಮಗೆ ಈ ಹಣವನ್ನು ಕಳಿಸಲಾಗಿದೆ ಅಂತೇಳಿ ಗುಂಡಪ್ಪನವರಿಗೆ DVG ಹೇಳ್ತಾರೆ. ಅದಕ್ಕೆ DV ಗುಂಡಪ್ಪನವರು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅಂದರೆ, ಅದಕ್ಕೆ ಹಣ ಯಾಕೆ ಕಳಿಸಬೇಕು? ನೋಡಿ,
ನಾನು ವರದಿ ಮಾಡಿದ್ದೇನೆ ಸರಿ, ಅದು ಚೆನ್ನಾಗಿ ಮಾಡಿರ್ತಕ್ಕಂಥದ್ದು, ನನಗೆ ಅದೆಲ್ಲ ರೀತಿಯ ಗೌರವ ಸಿಕ್ಕುತ್ತೆ. ಅದಕ್ಕೆ ಯಾಕೆ ಹಣವನ್ನು ಯಾಕೆ ಕಳಿಸ್ಬೇಕು ನೀವು ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಆಗ ಏನು ಮಾಡ್ತಾರೆ ಇವರು ವಿಶ್ವೇಶ್ವರಯ್ಯನವರು ಅಂದರೆ, ಪತ್ರಕರ್ತರಿಗೆ ಓಡಾಟ, ಖರ್ಚು ಇರುತ್ತದೆ, ಅಲ್ಲದೆ ಹಿಂದಿನಿಂದ ಬಂದ ಪದ್ಧತಿ. ವರದಿ ಮಾಡುವುದು ಪತ್ರಕರ್ತರ ಕರ್ತವ್ಯ. ಅದಕ್ಕೆ ಖರ್ಚಾದರೆ ಪತ್ರಿಕೆಯವರು ಕೊಡಬೇಕು, ಸರ್ಕಾರವಲ್ಲ. ನನಗೆ ಈ ಹಣ ಖಂಡಿತ ಬೇಡ, ಬೇಡವೇ ಬೇಡ ಎಂದರು DVG. ನೋಡಿ, ಹಣ ಯಾಕೆ ಕಳಿಸ್ಬೇಕು ಅಂತ ಕೇಳಿದಾಗ ಯಾರು ವಿಶ್ವೇಶ್ವರಯ್ಯನವರು ಏನು ಹೇಳ್ತಾರೆ ಅಂದರೆ, ಪತ್ರಕರ್ತರಿಗೆ ಓಡಾಟ, ಖರ್ಚು ಇರುತ್ತೆ, ಆ ಕಾರಣಕ್ಕಾಗಿ ನಾನು ಹಣವನ್ನು ಕಳಿಸಿದ್ದೇವೆ, ಮತ್ತು ಈ ಪದ್ಧತಿ ಅಂತಕ್ಕಂಥದ್ದು ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿದೆ, ಅದಕ್ಕಾಗಿ ಹಣವನ್ನು ಕಳಿಸಿದ್ದೇವೆ ಅಂತೇಳಿ ಹೇಳ್ತಾರೆ. ಆಗ DV ಗುಂಡಪ್ಪನವರ ಆ ಮಾತಿಗೆ ಏನು ಹೇಳ್ತಾರೆ ಅಂತಂದರೆ, ವರದಿ ಮಾಡ್ತಕ್ಕಂಥದ್ದು ಪತ್ರಕರ್ತರ ಕರ್ತವ್ಯ, ವರದಿ ಮಾಡ್ತಕ್ಕಂಥ ನಮ್ಮ ಕರ್ತವ್ಯ ಪತ್ರಕರ್ತರದ್ದು, ಅದನ್ನು ನಾನು ಮಾಡಿದ್ದೀನಿ, ಅದನ್ನು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ, ಪತ್ರಕರ್ತರ ಕರ್ತವ್ಯ. ಅದಕ್ಕೆ ಯಾವುದೇ ರೀತಿಯ ಖರ್ಚಾದರೂ ಕೂಡ ಪತ್ರಿಕೆಯವರು ಕೊಡಬೇಕು. ಎಂಥದೇ ಖರ್ಚಾಗಲಿ ಅದನ್ನು ಕೊಡಬೇಕಾಗಿರೋದು ಯಾರು? ಪತ್ರಿಕೆಯವರು. ಆದರೆ ನನಗೆ ಈ ಹಣ ಸರ್ಕಾರ ಯಾಕೆ ಕೊಡಬೇಕು? ಸರ್ಕಾರಕ್ಕೆ ಯಾಕೆ ನಮಗೆ ಕೊಡಬೇಕು ಸರ್ಕಾರ? ನನಗೆ ಕೊಡಬೇಕಾಗಿರೋದು ಯಾರು? ಪತ್ರಿಕೆಯವರು, ಪತ್ರಕರ್ತರಿಗೆ ಕೊಡಬೇಕಾಗಿರ್ತಕ್ಕಂಥವ್ರು ಪತ್ರಿಕೆಯವರು ಕೊಡಬೇಕಾಗಿದೆ. ಏಕೆಂದರೆ ಅವರ ಕೆಲಸವನ್ನು ನಾನು ಮಾಡ್ತಿದ್ದೀನಿ, ಅದಕ್ಕೆ ಸರ್ಕಾರ ನನಗೆ ಯಾಕೆ ಹಣ ಕೊಡಬೇಕು? ನನಗೆ ಈ ಹಣ ಖಂಡಿತ ಬೇಡ, ಬೇಡವೇ ಬೇಡ ಅಂತ ಹೇಳ್ತಾರೆ ಯಾರು? DV ಗುಂಡಪ್ಪನವರು. ನೋಡಿ, ಅವರು ಪತ್ರಕರ್ತರಾಗಿದ್ದಂತಹ ಒಂದು ಇದನ್ನು ಗಮನಿಸ್ಬೋದು, ಚಿತ್ರವನ್ನು, ಭಾವಚಿತ್ರ ಇದು. ಹಾಗೆ ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಹೇಳ್ತಾರೆ. ಏಕೆ ಈಗ ವಿಶ್ವೇಶ್ವರಯ್ಯನವರು ಬಳಿ ಗುಂಡಪ್ಪನವರು ಹಣವನ್ನು ಯಾಕೆ ಕೊಟ್ಟಿದ್ದೀರಾ ಅಂತೇಳಿ ಚರ್ಚೆಯನ್ನು ಮಾಡ್ತಾರೆ, ಸಂಭಾಷಣೆಯನ್ನು ಮಾಡ್ತಾರೆ. ಆಗ ವಿಶ್ವೇಶ್ವರಯ್ಯನವರು ತಮ್ಮ ಕಾರ್ಯದರ್ಶಿ ಕುರಿತು ಹೀಗೆ ಹೇಳ್ತಾರೆ: ಈ ಮನುಷ್ಯನ ರೀತಿಯೇ ಬೇರೆ, ಇವರಿಗೆ ನಾವು ಹಣ ಕೊಡಲು ಬರುವುದಿಲ್ಲ, ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ ಅಂತೇಳಿ ಹೇಳ್ತಾರೆ. ಆಗ ಪತ್ರಕರ್ತರಿಗಾಗಿ ಪತ್ರಿಕಾ ವರದಿಗಾಗಿ ಕೊಟ್ಟಂಥ ಹಣವನ್ನು ಅವರ ಕಾರ್ಯದರ್ಶಿಗೆ ಹೇಳಿ DV ಗುಂಡಪ್ಪನವರು ಬಳಿಯಿಂದ ಹಣವನ್ನು ವಾಪಸ್ ಪಡ್ಕೊಳ್ಳುವಂತೆ ಯಾರು? ವಿಶ್ವೇಶ್ವರಯ್ಯನವರು ಹೇಳ್ತಾರೆ. ಅದನ್ನು ವಾಪಸ್ ಕೂಡ ಪಡ್ಕೊಳ್ತಾರೆ. ಯಾಕೆಂದರೆ ಅವರ ವ್ಯಕ್ತಿತ್ವನೇ ಆ ರೀತಿ, ಅವರ ಮನುಷ್ಯನ ವ್ಯಕ್ತಿತ್ವನೇ ಈ ರೀತಿ, ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗದೇ ಇರತಕ್ಕಂಥವ್ರು. ಹಾಗಾಗಿ ಅವರಿಂದ ಹಣವನ್ನು ವಾಪಸ್ ಕೊಡ್ಕೊಂಬಿಡಿ ಅಂತೇಳಿ ಕಾರ್ಯದರ್ಶಿಗೆ ಹೇಳಿ ವಾಪಸ್ ಪಡ್ಕೊಳ್ತಾರೆ. ಮುಂದುವರೆದಂತೆ ಮತ್ತೊಂದು ಸನ್ನಿವೇಶವನ್ನು ಗಮನಿಸ್ಬೋದು. ಯಾರೊಂದಿಗೆ? DVG ಮತ್ತು ವಿಶ್ವೇಶ್ವರಯ್ಯನವರೊಂದಿಗೆ. ನೋಡಿ, ವಿಶ್ವೇಶ್ವರಯ್ಯ ಅವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಎಷ್ಟೋ ಜನ ಮೇಧಾವಿಗಳ ಸಹಾಯ ಪಡೆಯುತ್ತಿದ್ದರು. ಪ್ರತಿಯಾಗಿ ಅದಕ್ಕೆ ತಕ್ಕ ಸಂಭಾವನೆಯನ್ನೂ ಕೊಡುತ್ತಿದ್ದರು. DVG ಅವರಿಂದಲೂ ಅವರು ಅನೇಕ ಕೆಲಸ ಮಾಡಿಸಿಕೊಂಡಿದ್ದುಂಟು. ಮೊದಲ ಸಲ ಅವರಿಗೆ ಸಂಭಾವನೆ ಕೊಡಲು ಹೋದಾಗ DVG ಒಪ್ಪಲಿಲ್ಲ. ಇದು ರಾಜ್ಯದ ಕೆಲಸ, ಅಲ್ಲದೆ ವಿಶ್ವೇಶ್ವರಯ್ಯ ಎಂಥ ಮಹಾವ್ಯಕ್ತಿ, ಅವರ ಜೊತೆಗೆ ವ್ಯವಹರಿಸಿದ್ದೇ ತಮಗೊಂದು ಭಾಗ್ಯ. ಹೀಗಿರುವಾಗ ಅದಕ್ಕೆ ಸಂಭಾವನೆಯೇ ಎಂದಿಗೂ ಕೂಡದು. ಇದು ಅವರ ತರ್ಕ. ಆದರೆ ಈ ತರ್ಕ ನಡೆಯಲಿಲ್ಲ. DVG ಮೊಂಡಾದರೆ ವಿಶ್ವೇಶ್ವರಯ್ಯ ಜಗಮೊಂಡು. ನೋಡಿ, ಇಲ್ಲಿ ವಿಶ್ವೇಶ್ವರಯ್ಯನವರು ಮೈಸೂರು ಸಂಸ್ಥಾನದ ಉನ್ನತವಾದ ಹುದ್ದೆಯಲ್ಲಿದ್ದಂಥವರು, ದಿವಾನರಾಗಿದ್ದಂಥವರು. ಹಲವಾರು ರೀತಿಯ ಕಾರ್ಯಗಳಿರುತ್ತೆ, ಕೆಲಸ ಕಾರ್ಯಗಳಿರುತ್ತೆ. ಇಂತಹ ಕೆಲಸ ಕಾರ್ಯಗಳಿಗೆ ಸಹಾಯಕರಾಗಿ ಬೇರೆ ಬೇರೆ ಹಲವಾರು ಮೇಧಾವಿಗಳಿಂದ ಸಹಾಯವನ್ನು ಪಡ್ಕೊಳ್ತಿದ್ರು. ಆ ಮುಖಾಂತರ ತಮ್ಮ ಕೆಲಸಗಳನ್ನು ಮಾಡಿಸ್ಕೊಳ್ತಿದ್ರು. ಪ್ರತಿಯಾಗಿ ಅದಕ್ಕೆ ತಕ್ಕ ರೀತಿಯ ಸಂಭಾವನೆಯನ್ನು ಕೂಡ ಕೊಡ್ತಿದ್ರು, ಗೌರವ ರೂಪದಲ್ಲಿ ಧನವನ್ನು ಕೂಡ ಕೊಡ್ತಿದ್ರು. ಒಮ್ಮೆ ಏನಾಗುತ್ತೆ, DVG ಅವರಿಂದಲೂ ಕೂಡ ಅನೇಕ ಕೆಲಸ ಮಾಡಿಸಿಕೊಂಡಿರ್ತಕ್ಕಂಥದ್ದು ಉಂಟು. ಯಾರು? ವಿಶ್ವೇಶ್ವರಯ್ಯನವರು. ಹಲವಾರು ರೀತಿಯ, ಯಾಕೆಂದರೆ DVG ಅವರು ಮಹಾನ್ ಮೇಧಾವಿಯಾಗಿದ್ದಂಥವ್ರು, ಬುದ್ಧಿವಂತರಾಗಿದ್ದಂಥವ್ರು, ಹಲವಾರು ರೀತಿ ಕೆಲಸವನ್ನು ಮಾಡಿಸ್ಕೊಂಡಿರ್ತಾರೆ. ಆ ಕೆಲಸಕ್ಕೆ ಫಲವಾಗಿ ಏನು ಮಾಡ್ತಾರೆ, ಮೊದಲ ಸಲ ಅವರಿಗೆ ಸಂಭಾವನೆ ಕೊಡಲು ಹೋದಾಗ DVG ಒಪ್ಪಲಿಲ್ವಂತೆ. ಮೊದಲ ಬಾರಿಗೆ ಅವರಿಗೆ ಸಂಭಾವನೆ ಕೊಡೋದಕ್ಕೆ ಹೋಗ್ತಾರೆ ಯಾರು? ವಿಶ್ವೇಶ್ವರಯ್ಯನವರು. ಆದರೆ DV ಗುಂಡಪ್ಪನವರು ಮಾತ್ರ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಯಾಕೆ ಒಪ್ಪೋದಿಲ್ಲ ಅಂದರೆ, ಇದು ರಾಜ್ಯದ ಕೆಲಸ, ಅಲ್ಲದೆ ವಿಶ್ವೇಶ್ವರಯ್ಯ ಎಂಥ ಮಹಾವ್ಯಕ್ತಿ, ಅವರ ಜೊತೆಗೆ ವ್ಯವಹರಿಸಿದ್ದೇ ತಮಗೊಂದು ಹೆಮ್ಮೆ. ಆಗಿರುವಾಗ ಅದಕ್ಕೆ ಸಂಭಾವನೆಯೇ ಎಂದಿಗೂ ಕೂಡದು ಅಂತ ಹೇಳ್ತಾರೆ. ಅಂದರೆ ನಾನು ಈಗ ಕೆಲಸವನ್ನು ಮಾಡಿದ್ದು, ನಿಮಗೆ ಸಹಾಯವನ್ನು ಮಾಡಿದ್ದು,
ಇದು ರಾಜ್ಯದ ಕೆಲಸ. ರಾಜ್ಯದ ಕೆಲಸ ಬೇರೆಯಲ್ಲ, ನನ್ನ ಮನೆಯ ಕೆಲಸ ಬೇರೆ ಅಲ್ಲ ಅಂತಕ್ಕಂಥ ವ್ಯಕ್ತಿತ್ವವನ್ನು ಉಳಿಸ್ಕೊಂಡಂಥವ್ರು ಇವರು. ಯಾರು? ಡಿ ವಿ ಗುಂಡಪ್ಪನವರು. ಅದೇ ಕಾರಣಕ್ಕಾಗಿ ಇದು ರಾಜ್ಯದ ಕೆಲಸ. ನಾವಾದರೆ, ನೀವಾದರೆ ಹಾಗೆ ಮಾಡ್ತಿದ್ವಾ? ರಾಜ್ಯಕ್ಕೆ ಕೆಲಸ ಮಾಡಿಕೊಟ್ಟಿದ್ದು ನಾನು ಅಂತೇಳಿ ಅದರಿಂದ ಖುಷಿನೂ ಪಡ್ತಿದ್ವಿ, ಜೊತೆಯಲ್ಲಿ ಅದರಿಂದ ಉತ್ತಮವಾಗಿರ್ತಕ್ಕಂಥ ಸಂಭಾವನೆ ಎಷ್ಟೆಲ್ಲ ಬರುತ್ತೋ ಅದನ್ನೆಲ್ಲದೂ ಕೂಡ ಪಡ್ಕೊಳ್ತಿದ್ವಿ. ಆದರೆ ಡಿ ವಿ ಗುಂಡಪ್ಪನವರು ಅಂಥ ವ್ಯಕ್ತಿತ್ವವನ್ನು ಉಳ್ಳಂಥವರಲ್ಲ. ಲೌಕಿಕ ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸಿದಂತಕ್ಕಂಥ ವ್ಯಕ್ತಿ. ಹಾಗಾಗಿ ಅವರು ಸಂಭಾವನೆಯನ್ನು ನಾನು ಪಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಜೊತೆಯಲ್ಲಿ ವಿಶ್ವೇಶ್ವರಯ್ಯನವರಂತಹ ಮಹಾನ್ ವ್ಯಕ್ತಿಯ ಜೊತೆಗೆ ನಾನು ವ್ಯವಹರಿಸಿದ್ದೇ ತನಗೊಂದು ದೊಡ್ಡ ಹೆಮ್ಮೆ ಅಂತ ಹೇಳ್ತಾರೆ. ನನಗೊಂದು ಹೆಮ್ಮೆ, ಅದು ಹೆಮ್ಮೆಯ ವಿಚಾರ. ಅವರೊಂದಿಗೆ ವಿಶ್ವಾಸವನ್ನು ಬೆಳೆಸ್ಕೊಂಡಿದ್ದೀನಿ, ಅವರೊಂದಿಗೆ ಸ್ನೇಹತ್ವವನ್ನು ಬೆಳೆಸ್ಕೊಂಡಿದ್ದೀನಿ, ಅವರೊಂದಿಗೆ ವ್ಯವಹಾರವನ್ನು ಮಾಡಿದ್ದೀನಿ. ಅಂತಹ ವ್ಯಕ್ತಿಯೊಂದಿಗೆ ನಾನು ವ್ಯವಹಾರ ಮಾಡಿರ್ತಕ್ಕಂಥದ್ದೇ ನನಗೊಂದು ಹೆಮ್ಮೆಯ ವಿಚಾರ. ಅಂತಹ ರೀತಿಯಲ್ಲಿ ಅದಕ್ಕೆ ಸಂಭಾವನೆ ರೂಪದಲ್ಲಿ ನಾನು ಹೇಗೆ ಪಡ್ಕೊಳ್ಳಿ? ಯಾವತ್ತೂ ಕೂಡ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾರೆ. ಇದು ಅವರ ತರ್ಕ ಅಂತಂದರೆ ವಾದ. ಯಾರ ವಾದ ಇದು? ಡಿ ವಿ ಗುಂಡಪ್ಪನವರ ವಾದ. ಆದರೆ ಈ ತರ್ಕ ನಡೆಯಲಿಲ್ಲ. ಆದರೆ ಏನಾಗುತ್ತೆ, ಈ ಮಾತು ನಡೆಯೋದಿಲ್ಲ. ಡಿ ವಿ ಜಿ ಮೊಂಡಾದರೆ ವಿಶ್ವೇಶ್ವರಯ್ಯನವರು ಜಗಮುಂಡು. ವಿಶ್ವೇಶ್ವರಯ್ಯನವರು ಜಗಮುಂಡು ಅಂತಕ್ಕಂಥ ಒಂದು ನಾಣ್ಣುಡಿ ಅದು. ಅದನ್ನು ಡಿ ವಿ ಜಿ ಮುಂಡಾದರೆ ಅಂದರೆ ಅವರು ವಾದವನ್ನು ಮಂಡನೆ ಮಾಡ್ತಾರೆ. ಆದರೂ ಕೂಡ ವಿಶ್ವೇಶ್ವರಯ್ಯನವರು ಅವರ ವಾದಕ್ಕೆ ತಕ್ಕನಾಗಿ ಅವರು ಕೂಡ ವಾದವನ್ನು ಮಾಡ್ತಾರೆ. ಅವರು ತನ್ನ ಒಂದು ಇಚ್ಛೆ ಏನಿದೆ ಅದನ್ನು ಪೂರೈಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಇದು ನನ್ನ ವೈಯಕ್ತಿಕ ಕೆಲಸ, ನನಗೆ ಇದಕ್ಕೆ ಹಣ ಬರುತ್ತದೆ, ನೀವು ತೆಗೆದುಕೊಳ್ಳಲೇಬೇಕು, ಇಲ್ಲದಿದ್ದರೆ ಮುಂದೆ ನಿಮ್ಮ ಸಹಾಯವೇ ಬೇಡ ಎಂದು ಕೋಪಿಸಿಕೊಂಡರು. ಆಯಿತು, ತೆಗೆದುಕೊಳ್ಳಲು ಡಿ ವಿ ಜಿ ಒಪ್ಪಿದರು. ಮುಂದೆ ವಿಶ್ವೇಶ್ವರಯ್ಯ ಅವರಿಗೆ ಪ್ರತಿ ಸಲವೂ ಚೆಕ್ಕು ಕೊಡುತ್ತಾ ಹೋದರು. ಡಿ ವಿ ಜಿ ಪಡೆಯುತ್ತಾ ಹೋದರು. ಆದರೆ ಆ ಚೆಕ್ಕುಗಳು ಬ್ಯಾಂಕಿನ ಮೆಟ್ಟಿಲನ್ನು ಹತ್ತಿದರೆ ತಾನೆ. ನೋಡಿ, ಡಿ ವಿ ಜಿ ಎಂಥ ಪ್ರಾಮಾಣಿಕ ಅಂತಕ್ಕಂಥದ್ದನ್ನು ಇದು ತೋರ್ಪಡಿಸುತ್ತೆ ಮಕ್ಕಳೇ. ಇಲ್ಲಿ ವಿಶ್ವೇಶ್ವರಯ್ಯನವರು ಏನು ಹೇಳ್ತಾರೆ ಅಂದರೆ, ನೀವು ಸಂಭಾವನೆಯನ್ನು ಪಡೆದುಕೊಳ್ಳಲೇ ಇಲ್ಲ ಅಂದರೆ ನಿಮ್ಮ ನಡುವಿನ ವ್ಯವಹಾರವೇ ಬೇಡ, ನಾನು ನಿಮ್ಮನ್ನು ಯಾವತ್ತಿಗೂ ಕೂಡ ಸಹಾಯವನ್ನು ಕೇಳೋದಿಲ್ಲ ಅಂಥೇಳಿ ಕೋಪಿಸ್ಕೊಳ್ತಾರೆ. ಯಾರು? ವಿಶ್ವೇಶ್ವರಯ್ಯನವರು. ಯಾವ ಕಾರಣಕ್ಕೋಸ್ಕರ ಕೋಪಿಸ್ಕೊಳ್ತಾರೆ ಅಂದರೆ, ಈ ಕೆಲಸಕ್ಕೂ ಕೂಡ ಅವರು ಸಹಾಯವನ್ನು ಮಾಡಿದ್ದಕ್ಕೆ, ಡಿ ವಿ ಜಿ ಅವರು ಸಹಾಯ ಮಾಡಿದ್ದಕ್ಕೆ ಏನು ಮಾಡ್ತಾರೆ, ಡಿ ವಿ ಜಿ ಅವರ ಸಹಾಯಕ್ಕೆ ರಾಜ್ಯದಿಂದ ವಿಶ್ವೇಶ್ವರಯ್ಯನವರಿಗೆ ಹಣ ಬಿಡುಗಡೆ ಆಗುತ್ತೆ. ಆ ಹಣವನ್ನು ಅವ್ರು ಇಟ್ಕೊಳ್ಳೋದಕ್ಕೆ ಸಾಧ್ಯನಾ? ಅವರು ಕೂಡ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಂಥವ್ರು ವಿಶ್ವೇಶ್ವರಯ್ಯನವರು. ಹಾಗಾಗಿ ಅವ್ರೇನು ಮಾಡ್ತಾರೆ, ನೀವು ತೆಗೆದುಕೊಳ್ಳಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ಡಿ ವಿ ಗುಂಡಪ್ಪನವರು ಚೆಕ್ಕಿನ ಮುಖಾಂತರವಾಗಿ ತೆಗೆದುಕೊಳ್ತಾರೆ. ನೀವು ತೆಗೆದುಕೊಳ್ಳಲಿಲ್ಲ ಅಂದರೆ ನಿಮ್ಮ ಸಹಾಯ ಇಂದಿಗೆ ಸಾಕು, ನನಗೆ ನಿಮ್ಮ ಮುಂದೆ ಯಾವತ್ತೂ ನಿಮ್ಮ ಸಹಾಯ ಬೇಡ, ನೀವು ತೆಗೆದುಕೊಳ್ಳಲೇಬೇಕು ಅಂತೇಳಿ ಹೇಳ್ತಾರೆ. ಮುಂದೆ ವಿಶ್ವೇಶ್ವರಯ್ಯ ಅವರಿಗೆ ಪ್ರತಿ ಸಲವೂ ಕೂಡ ಪ್ರತಿಯೊಂದು ಸಹಾಯವನ್ನು ಕೇಳಿದಾಗಲೂ ಕೂಡ ವಿಶ್ವೇಶ್ವರಯ್ಯನವರಿಗೆ ಡಿ ವಿ ಗುಂಡಪ್ಪನವರು ಸಹಾಯವನ್ನು ಮಾಡಿದ ನಂತರದಲ್ಲಿ ಒಂದೊಂದು ರೀತಿಯ ಚೆಕ್ಗಳನ್ನು ಕೊಡ್ತಾ ಹೋಗ್ತಾರೆ, ಒಂದೊಂದು ಚೆಕ್ಗಳನ್ನು ಕೊಡ್ತಾ ಹೋಗ್ತಾರೆ. ಆದರೆ ಡಿ ವಿ ಜಿ ಅದನ್ನು ಪಡ್ಕೊಳ್ತಾರೆ, ಚೆಕ್ಕನ್ನು ಮಾತ್ರ ಪಡ್ಕೊಳ್ತಾರೆ. ಆ ಚೆಕ್ಕನ್ನು ಪಡ್ಕೊಳ್ತಾರೆ. ಆದರೆ ಆ ಚೆಕ್ಕು ಇದ್ರೆ ಸಾಕಾ, ಹಣ ಬಂದ್ಬಿಡುತ್ತಾ? ಏನು ಮಾಡಬೇಕು, ಬ್ಯಾಂಕಿಗೆ ತೊಗೊಂಡು ಹೋಗಬೇಕು, ಬ್ಯಾಂಕಿನಲ್ಲಿ ಅದನ್ನು ಡ್ರಾ ಮಾಡಬೇಕು. ಆಗ ಮಾತ್ರ ಚೆಕ್ಕಿನಿಂದ ಹಣ ಬಿಡುಗಡೆ ಆಗುತ್ತೆ, ಅದನ್ನು ಬಳಸ್ಕೊಬೋದು. ಆದರೆ ಈ ಚೆಕ್ಕುಗಳು ಬ್ಯಾಂಕಿನ ಮೆಟ್ಟಿಲನ್ನು ಹತ್ತಿದ್ದಾರೆ ತಾನೆ. ಡಿ ವಿ ಗುಂಡಪ್ಪನವರು ಎಂಥ ಒಂದು ಪ್ರಾಮಾಣಿಕ ವ್ಯಕ್ತಿ ಅಂತಂದರೆ, ನಾನು ವಿಶ್ವೇಶ್ವರಯ್ಯನವರೊಂದಿಗೆ ವ್ಯವಹರಿಸಿರ್ತಕ್ಕಂಥ ಒಂದು ದೊಡ್ಡ ವಿಚಾರ, ಜೊತೆಯಲ್ಲಿ ಇದು ರಾಜ್ಯದ ಕೆಲಸ, ನಾನು ಯಾವುದೇ ಕಾರಣಕ್ಕೂ ಇದಕ್ಕೆ ಸಂಭಾವನೆಯನ್ನು ಪಡ್ಕೊಳ್ಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಅವರು ಆ ಹಣವನ್ನು ಪಡ್ಕೊಳ್ಳೋದಕ್ಕೆ ಬ್ಯಾಂಕಿಗೆ ಹೋಗೋದೇ ಇಲ್ಲ, ಬ್ಯಾಂಕಿನ ಮೆಟ್ಟಿಲನ್ನು ಕೂಡ ಹತ್ತೋದಿಲ್ಲ. ನೋಡಿ, ಹಾಗಾದರೆ ಇವರು ಅಷ್ಟೊಂದು ಶ್ರೀಮಂತರ ಅಂತಂದರೆ, ನಾವು ಹಿಂದೆ ನೋಡಿದ್ವಿ ಅವರು ತುಂಬ ಬಡತನದಲ್ಲಿದ್ದಂಥವ್ರು, ದಿನದ ಒಂದು ಆಸೆ ಆಕಾಂಕ್ಷೆ, ದಿನದ ಒಂದು ಅವಶ್ಯಕತೆಗಳನ್ನು ಪೂರೈಸಿಕೊಂಡಿರ್ತಕ್ಕಂಥದ್ದೇ ಹೆಚ್ಚು ಅನ್ನತಕ್ಕಂಥ ಒಂದು ವ್ಯವಸ್ಥೆಯಲ್ಲಿದ್ದಂಥವರು ಡಿ ವಿ ಗುಂಡಪ್ಪನವರು. ಆದರೂ ಕೂಡ ಇಂಥ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ನಮಗೆಲ್ಲರಿಗೂ ಕೂಡ ಆದರ್ಶಪ್ರಾಯರಾಗಿರ್ತಕ್ಕಂಥವ್ರು ಯಾರು? ಡಿ ವಿ ಗುಂಡಪ್ಪನವರು. ಹಾಗೆ ಇವರ ಹಲವಾರು ವಿಚಾರಗಳು ಇನ್ನಷ್ಟು ಕೂಡ ಇದೆ. ಇವರ ವ್ಯಕ್ತಿತ್ವದ ಚಿತ್ರಣ ಇನ್ನಷ್ಟು ಕೂಡ ನಾವು ನೋಡುವಂಥದ್ದಿದೆ. ಇಂದಿನ ತರಗತಿಯಲ್ಲಿ ಇಷ್ಟು ವಿಚಾರಗಳನ್ನು ಗಮನಿಸಿದ್ದೇವೆ. ಈ ಗಮನಿಸಿರ್ತಕ್ಕಂಥ ವಿಚಾರಗಳ ಬಗ್ಗೆ ನಿಮಗೆ ಮನೆಗೆಲಸವಾಗಿ ಕೆಲವೊಂದು ಪ್ರಶ್ನೆಗಳನ್ನು ನೀಡ್ತಿದ್ದೇನೆ. ನೀವು ಖಂಡಿತವಾಗಿಯೂ ಇದನ್ನು ಮಾಡಲೇಬೇಕು. ಆಗ ಮತ್ತೆ ನಿಮಗೆ ಪುನರ್ಮನನ ಆಗುತ್ತೆ. ನೋಡಿ, ಒಟ್ಟಾರೆ ಇದನ್ನು ನೋಡೋದಾದರೆ
ಮೈಸೂರು ಬಿಟ್ಟ ಸ್ಥಳವನ್ನು ತುಂಬಿರಿ. ಅದರಲ್ಲಿ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರವನ್ನು ಹಿಡಿದಂಥವರು ಯಾರು? ಮಿರ್ಜಾ ಅವರ ಕಾಲಕ್ಕೆ ಡಿ.ವಿ.ಜಿ. ದೊಡ್ಡ ಡ್ಯಾಶ್ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದಂಥವರು. ಮುಳಬಾಗಿಲು ಡ್ಯಾಶ್ ಚೆಲ್ಲಿಗೆ ಸೇರಿದೆ. ಹಾಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ಅಲಂಕರಿಸಿದಂತಹ ಹುದ್ದೆ ಯಾವುದು? 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಅದರಲ್ಲಿ ಡಿ.ವಿ.ಜಿ. ಅವರು ಏಕೆ ಸಂಭಾವನೆಯನ್ನು ಪಡೆಯಲಿಲ್ಲ? ಯಾಕೆ ಸಂಭಾವನೆಯನ್ನು ಪಡ್ಕೊಳ್ಳಿಲ್ಲ ಅವರು ಡಿ.ವಿ.ಜಿ. ಅವರು? ಅದಕ್ಕೆ ಕಾರಣವನ್ನು ನೀವು ನೀಡಬೇಕಾಗತ್ತೆ. ನೋಡಿ ಮಕ್ಕಳೇ, ಇಂದಿನ ತರಗತಿಯಲ್ಲಿ ಡಿ.ವಿ.ಜಿ. ಅವರ ವ್ಯಕ್ತಿತ್ವದ ಬಗ್ಗೆ, ಡಿ.ವಿ.ಜಿ. ಅವರ ಒಂದು ಬಾಲ್ಯದ ಬಗ್ಗೆ, ಅವರ ಮೇಲೆ ಪ್ರಭಾವ ಬೀರತಕ್ಕಂಥ ವ್ಯಕ್ತಿಗಳ ಮೇಲೆ ಮತ್ತು ವಿಶ್ವೇಶ್ವರಯ್ಯ ಮತ್ತು ಡಿ.ವಿ.ಜಿ. ಅವರು ನಡುವೆ ನಡೆದಂಥ ಸಂಭಾವನೆ ವಿಚಾರವಾಗಿ ನಡೆದಂಥ ಸಂಭಾಷಣೆಯನ್ನು ನಾವು ಗಮನಿಸ್ತೀವಿ. ಹಾಗೆ ಮಿರ್ಜಾ ಇಸ್ಮಾಯಿಲ್ ರವರು ಡಿ.ವಿ.ಜಿ. ಅವರ ಒಂದು ಅವರ ಒಂದು ಸ್ನೇಹತ್ವವನ್ನು ಬಯಸೋದಕ್ಕೋಸ್ಕರ ಎಷ್ಟೆಲ್ಲ ಕಾತುರರಾಗಿದ್ದರು, ಎಷ್ಟೆಲ್ಲ ಅವರು ಕಳವಳಗೊಂಡಿದ್ದರು ಅನ್ನುವಂಥದ್ದನ್ನ ನಾವು ಗಮನಿಸ್ತೀವಿ. ಮತ್ತು ಅವರ ಲೇಖಕರು ಯಾರು, ಅವರ ಒಂದು ಪರಿಚಯವೇನು ಅನ್ನೋದ್ರ ಬಗ್ಗೆ ನೋಡಿದ್ವಿ ಮಕ್ಕಳ. ಧನ್ಯವಾದಗಳು.